ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ರಮೇಶ್ ಜಿ, ನಂಜಪ್ಪನವರೇ, ಶಶಿಧರ್ ಜಿ, ಶಂಕರ್ ಜಿ, ಎಲ್ರಿಗೂ ನಮಸ್ಕಾರ. ವಿಶೇಷ ಅಂತಂದರೆ ಜಯಂತಿ ಕೃಷ್ಣನದ್ದು, ವೇದಿಕೆ ಮೇಲಿರೋ ಎಲ್ಲರದು ಶಿವನ ಹೆಸರು. ಏನು ಕೋಇನ್ಸಿಡೆನ್ಸ್ ನೋಡಿ. ಒಬ್ಬರು ಶಂಕರ, ಶಶಿಧರ, ಶ್ರೀಕಾಂತ್ ಅವರು. ಫೈನ್. ಮಿತ್ರರೆ, ಪ್ರತಿ ಬಾರಿಯೂ ಕೂಡ ನಾನು ಈ ಆಶ್ರಮಕ್ಕೆ ಬಂದಾಗ, ಇಲ್ಲಿಗೆ ಬಂದಾಗ ಎಷ್ಟು ಖುಷಿಯಾಗತ್ತೆ ಅಂತಂದರೆ, ಇಲ್ಲಿನ ವಾತಾವರಣ ಸುಂದರವಾಗಿದೆ ಮತ್ತು ಈ ವಾತಾವರಣಕ್ಕೆ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಲಿಕ್ಕೆ ಪರಮಪೂಜ್ಯ ಸ್ವಾಮೀಜಿ ಒಂದು ಒಳ್ಳೆಯ ಭಜನೆ ಮಾಡಿ ಒಂದು ಸುಂದರವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ಆ ವೈಬ್ರೇಷನ್ನ ಕಾರಣಕ್ಕೋಸ್ಕರ ಏನು ಮಾತು ಬೇಡ ಎನಿಸುವಷ್ಟರ ಮಟ್ಟಿಗಿನ ಒಂದು ಸುಂದರವಾದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಯಾವಾಗಲೂ ಹಾಗೆ ಮಾತು ನಿಂತು ಹೋಗುವಂಥ ವಾತಾವರಣ ಎಲ್ಲಿ ರೂಪುಗೊಳ್ಳುತ್ತೋ ಅಲ್ಲಿ ಭಗವಂತನ ಜಾಗ ಅಂತ. ಎಲ್ಲಿ ಮಾತು ತುಂಬ ನಡೀತಿರುತ್ತೋ ಅದು ಭಗವಂತನ ವಾಸಸ್ಥಾನವಾಗಿರಲ್ಲ. ನೀವು ಎಲ್ಲೆಲ್ಲಿ ಭಗವಂತನ ನೋಡ್ಲಿಕ್ಕೆ ನೀವು ಹೋಗ್ತಿರೋ ಅಲ್ಲೆಲ್ಲ ಮಾತಿರಲ್ಲ. ನೀವು ಗಮನಿಸಿದರೆ ಗೊತ್ತಾಗತ್ತೆ. ಮಾತಿರೋದು ಮನೆಯಲ್ಲಿ ಅತ್ತೆ ಸೊಸೆಯರ ನಡುವೆ ಮಾತ್ರ. ಮಾತಿರೋದು ತರಗತಿಗಳಲ್ಲಿ ಮೇಷ್ಟ್ರು ಸೈಲೆಂಟ್ ಆದಾಗ ಹುಡುಗರು ಗಲಾಟೆ ಮಾಡ್ತಿರ್ತಾರಲ್ಲ, ಅಲ್ಲಿ ಮಾತಿರುತ್ತೆ. ಭಗವಂತನ ವಾಸ ಕಡಿಮೆ ಇರುತ್ತೆ. ಅತ್ಯಂತ ಎತ್ತರದ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಪ್ರಕೃತಿಯ ಆ ಸುಂದರವಾಗಿರುವಂಥ ದನಿ ಬಿಟ್ಟರೆ, ಅದು ನಿರಂತರವಾಗಿ ಒಂದೇ ಬಗೆಯ ದನಿಯನ್ನು ಹೊರಸೂಸುವಂಥ ಆ ಪ್ರಕೃತಿಯ ದನಿ ಬಿಟ್ಟರೆ ಮತ್ತೇನೂ ಇರಲ್ಲ. ಮಾತು ಮೌನವಾಗುವಂಥ ಅಪರೂಪದ ಸ್ಥಳ ಅದು ಭಗವಂತನ ವಾತಾವರಣವಾಗಿರುತ್ತೆ ಅಂತ ನಂಗೆ ಪ್ರತಿ ಬಾರಿ ಇಲ್ಲಿಗೆ ಬಂದಾಗ ಹಾಗೆ ಅನಿಸ್ಬಿಡುತ್ತೆ. ಸೈಲೆನ್ಸ್ ಭಾಳ ಸುಂದರವಾಗಿದೆ ಇಲ್ಲೇನದು ಅಂತ. ಆ ವಾತಾವರಣವನ್ನು ನಿರಂತರವಾಗಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಎಷ್ಟು ಶ್ರದ್ಧಾಪೂರ್ವಕ ನಮನಗಳನ್ನು ಅರ್ಪಿಸಿದರೂ ಕಡಿಮೆನೆ. ಅದನ್ನು ಸವಿಯುವಂಥ ಈ ಭಾಗ್ಯವನ್ನು ಪಡ್ಕೊಂಡಿರುವಂಥ ನಿಮ್ಮದ್ದೂ ಕೂಡ ಮಹಾಭಾಗ್ಯವೇ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ತುಂಬ ವಿಶೇಷವಾದ ದಿವಸ ಯಾಕೆ ಅಂತಂದರೆ, ಇವತ್ತು ವೈಕುಂಠ ಏಕಾದಶಿ, ಸಹಜವಾಗಿಯೇ ಅದಕ್ಕೆ ಪೂರಕವಾಗಿ ಇವತ್ತು ಗೀತಾ ಜಯಂತಿ, ಹಾಗೆ ಇವತ್ತು ವಿವೇಕ ಮಾಲಾಧಾರಣೆ. ನಾವಿದನ್ನು ಯುವ ಬ್ರಿಗೇಡ್ ಮತ್ತು ನಿವೇದಿತಾ ಪ್ರತಿಷ್ಠಾನದ ಮೂಲಕ ರಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ರಾಕ್ ಡೇ ಅಂತಂದಾಗ ಇತ್ತೀಚೆಗೆ ಅದು ರಾಕ್ ಅನ್ನೋ ಪದಕ್ಕೆ ಬೇರೆ ಬೇರೆ ಅರ್ಥನೇ ಇದೆ. ಆದರೆ ನಾವು ಅದನ್ನು ಬೇಕಂತ ರಾಕ್ ಡೇನೆ ಅಂತ ಕರೆದ್ವಿ. ಅದರ ಅರ್ಥವೂ ಇದೆ ಅದಕ್ಕೆ. ಏನಂತಂದರೆ, ಸ್ವಾಮಿ ವಿವೇಕಾನಂದರು ಇಡೀ ದೇಶದ ಪರ್ಯಟನೆ ಮಾಡಿ ಪರಿವ್ರಾಜಕರಾಗಿ ಸುತ್ತಾಡಿ ತಮ್ಮ ಗುರುಗಳ ದೇಹತ್ಯಾಗದ ನಂತರ 2 ವರ್ಷಗಳ ಕಾಲ ಬಾರಾನಗರ್ ಮಠದಲ್ಲಿದ್ದು ತನ್ನ ಸನ್ಯಾಸಿ ಪಡೆಯನ್ನು ಗಟ್ಟಿಗೊಳಿಸಿ, ಇನ್ನು ತಾನು ಇಲ್ಲಿರಲಿಕ್ಕಾಗಲ್ಲ, ತಾನು ಏಕಾಂತವಾಗಿ ತನ್ನ ಪಾಡಿಗೆ ತಾನು ತಿರುಗಾಡಬೇಕು, ನಿಜವಾದ ಸನ್ಯಾಸಿ ಬದುಕನ್ನು ಅನುಭವಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ಅವರೆಲ್ಲವನ್ನೂ ತ್ಯಾಗ ಮಾಡಿ ಈ ದೇಶವನ್ನು ಸುತ್ತಾಡ್ತಾ ಕೊನೆಗೆ ಈ ದೇಶದ ತುದಿಗೆ ತಲುಪಿದಾಗ, ಕೆಳ ತುದಿಗೆ, ದಕ್ಷಿಣದ ತುದಿಗೆ ತಲುಪುವ ವೇಳೆಗೆ ಈ ದೇಶದ ಎಲ್ಲ ಸಂಕಟವನ್ನು ನೋಡಿ ಇನ್ನು ಈ ದೇಶಕ್ಕೋಸ್ಕರ ಬೈರಾಗಿಯಾಗಿರುವ, ಸಿಂಗಲ್ ಕೋಟಲ್ಲಿ ಹಾಕೋದಾದರೆ ಭಿಕಾರಿಯಾಗಿರುವ ನಾನು, ಪದ ಅಫೆಂಡ್ ಅಂತ ತಿಳ್ಕೊಳ್ಬೇಡಿ, ಜಯ ಪರಮೇಶ್ವರ ಪರಮ ಭಿಕಾರಿ ಅಂತ ಕರೀತಾರೆ. ಪರಮೇಶ್ವರನೇ ಪರಮ ಭಿಕಾರಿ ಅಂತೆ. ಇನ್ನು ನೀವು ಯಾವ ಲೆಕ್ಕ? ಭಿಕಾರಿಯಾಗಿರುವಂಥ ಒಬ್ಬ ಸನ್ಯಾಸಿ ನರೇಂದ್ರನಾಥ ದತ್ತ ಅಥವಾ ವಿವೇಕಾನಂದ ಆ ದಕ್ಷಿಣದ ತುದಿಯಲ್ಲಿ ನಿಂತುಕೊಂಡು ಇನ್ನೇನೂ ಮಾಡಲಿಕ್ಕಾಗಲ್ಲ ಅಂತ ಅನ್ನಿಸಿದಾಗ ಆ ಬಂಡೆ ಅವನಿಗೆ ಗೋಚರವಾಗುತ್ತೆ ದೂರದಲ್ಲಿ. ಬಂಡೆ ಕರ್ಕೊಂಡು ಹೋಗ್ತೀರಾ ನನ್ನನ್ನು ಅಂತ ಪಕ್ಕದಲ್ಲಿರುವಂಥ ಈ ದೋಣಿ ಚಲಾಯಿಸುವ ಬೆಸ್ತರನ್ನು ಕೇಳಿದರೆ ಆ ಬೆಸ್ತರು ಹೇಳ್ತಾರೆ, ಕಾಸು ಕೊಟ್ಟರೆ ಕರ್ಕೊಂಡು ಹೋಗ್ತೀವಿ, ದುಡ್ಡನ್ನು ಮುಟ್ಟುವುದಿಲ್ಲ ಎನ್ನುವ ಸಂಕಲ್ಪ ಮಾಡಿದ್ದ ಸ್ವಾಮಿ ವಿವೇಕಾನಂದರು ಜೇಬಿನಲ್ಲಿ ನಯಾ ಪೈಸೆ ಇಲ್ಲದೆ ಇರೋದನ್ನ ಹೇಳಿಕೊಂಡಾಗ ಬಿಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಅವರಂದ್ರಲ್ಲ, ಈ ಪುಣ್ಯಾತ್ಮ ನೇರವಾಗಿ ಸಮುದ್ರಕ್ಕೆ ಜಿಗಿದು ಬಂಡೆಗೆ ಹೋಗಿ ಕೂತರು. ಬಂಡೆಯ ಮೇಲೆ ಕುಳಿತು 3 ದಿನಗಳ ಕಾಲ ಧ್ಯಾನಸ್ಥರಾದರು. ಅಲ್ಲಿಂದ 3 ದಿನದ ನಂತರ ಎದ್ದು ಬರಬೇಕಾದ್ರೆ ಅವರ ಜೀವನದ ದೃಷ್ಟಿಕೋನ ಸ್ಪಷ್ಟವಾಗಿತ್ತು. ಯಾವ ದಿಕ್ಕಲ್ಲಿರಬೇಕು? ನಾನು ಪ್ರಪಂಚಕ್ಕೆ ಅಂಟಿಕೊಳ್ಬೇಕೋ ಅಥವಾ ಪೂರ್ಣ ಪ್ರಮಾಣದಲ್ಲಿ ಈ ಸನ್ಯಾಸಕ್ಕೋಸ್ಕರ ಬದುಕನ್ನು ಕೊಡಬೇಕು? ನಾನು ಸ್ವಂತಕ್ಕೋಸ್ಕರ ಬದುಕಬೇಕೋ ಈ ನರಳುತ್ತಾ ಇರುವ ಜನರ ನೋವನ್ನು ನಿವಾರಣೆ ಮಾಡಲಿಕ್ಕೆ ನನ್ನ ಬದುಕನ್ನು ಸಮರ್ಪಿಸಬೇಕು?
ನಾನು ನನ್ನ ಪರಿವಾರವನ್ನ, ದುಃಖದಲ್ಲಿರುವ ನನ್ನ ತಾಯಿ ನೋಡ್ಕೊಳ್ಳೋ, ನನ್ನ ಅಕ್ಕಂದ್ರನ್ನ ನೋಡ್ಕೊಳ್ಳೋ, ನನ್ನ ತಮ್ಮಂದ್ರನ್ನ ನೋಡ್ಕೊಳ್ಳೋ, ಅಥವಾ ನಾನು ಇಡೀ ಸಮಾಜದ ಪ್ರತಿಯೊಬ್ಬರನ್ನು ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ ಅಂತ ಭಾವಿಸಿಕೊಂಡು ಅವರ ಸೇವೆಯಲ್ಲಿ ಮಗ್ನವಾಗಲು ಅನ್ನುವಂಥ ದ್ವಂದ್ವದ ಎಲ್ಲ ಪ್ರಶ್ನೆಗಳಿಗೂ ಸಮರ್ಥವಾದ ಉತ್ತರ ಸಿಕ್ಕಿತ್ತು. ಇಲ್ಲ, ನೀನು ಬದುಕಬೇಕಾಗಿದ್ದು ಸಮಾಜಕ್ಕೋಸ್ಕರ ಅಂತ 3 ದಿನಗಳ ತಪಸ್ಸಿನ ನಂತರ ಒಂದು ಅದ್ಭುತವಾದ ಉತ್ತರ ಸಿಕ್ಕಿತ್ತಲ್ಲ, ಆ ಉತ್ತರವನ್ನು ತೆಗೆದುಕೊಂಡು ಸ್ವಾಮಿ ವಿವೇಕಾನಂದರು, ಇನ್ನು ನಾನು ಪೂರ್ವದಲ್ಲಿರಲ್ಲ, ಪಶ್ಚಿಮಕ್ಕೆ ಹೋಗ್ತೀನಿ, ಈ ದೇಶದ ಶ್ರೇಷ್ಠ ಸಂಗತಿಗಳನ್ನು ಅವರಿಗೆ ಕೊಟ್ಟು ಅವರಲ್ಲಿರುವ ಸಿರಿವಂತಿಕೆಯನ್ನು ಭಾರತಕ್ಕೆ ತಂದು ಇಲ್ಲಿನ ಜನರನ್ನ ಉದ್ಧಾರ ಮಾಡಲಿಕ್ಕೆ ಪ್ರಯತ್ನ ಹಾಕ್ತೀನಿ ಅಂತ ನಿಶ್ಚಯ ಮಾಡಿದ ಜಾಗ ಕನ್ಯಾಕುಮಾರಿಯ ಬಂಡೆ. ಆಶ್ಚರ್ಯ ಏನು ಗೊತ್ತೇನು, ನಾವೊಂದ್ಸಲ ಕನ್ಯಾಕುಮಾರಿಯ ಬಂಡೆಗೆ ಒಂದು 47 ಜನ ಹೋಗಿದ್ದೆ, ಬಹಳ ಹಿಂದೆ, ಬಹುಶಃ ಒಂದು 6-7 ವರ್ಷ ಆದರೂ ಆಗಿರಬೇಕು. 47 ಜನ ಹೋಗಿದ್ದಾಗ ಅಲ್ಲಿಂದ ವಾಪಸ್ ಬರುವಾಗ ನಮ್ಗೆ ಗೊತ್ತಾಯ್ತು, ಆ ಬಂಡೆ ಮೇಲೆ ಕೂತಾಗ ಗೊತ್ತಾಯ್ತು, ಗಮನಿಸಿರಲಿಲ್ಲ, ಆಗಲೇ ಗೊತ್ತಾಗಿದ್ದು ನಮಗೆ, ವಿವೇಕಾನಂದರು ಆ ಬಂಡೆ ಮೇಲೆ ಕೂತಿದ್ದ ದಿನದಲ್ಲಿ ಡಿಸೆಂಬರ್ 25 ಕೂಡ ಒಂದಾಗಿತ್ತು ಅಂತ. ಇವತ್ತು ಸ್ವಾಮಿ ವಿವೇಕಾನಂದರು ಬಂಡೆ ಮೇಲೆ ಕೂತ ದಿನ, ಹೀಗಾಗಿ ಇದನ್ನು ರಾಕ್ ಡೇ ಅಂತ ಕರಿತೀವಿ ಅಂತ. ವಿವೇಕಾನಂದರು ಬಂಡೆ ಮೇಲೆ ಕೂತ ದಿನ ನಾವುಗಳು ಕೂಡ ಆ ಭಾವನೆಯಲ್ಲಿರಬೇಕು. ಯಾಕೆಂದ್ರೆ ನನ್ನ ಬದುಕಿನಲ್ಲಿ ದ್ವಂದ್ವ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಇದಕ್ಕಿಂತ ಒಳ್ಳೆ ದಿನ ಮತ್ತೊಂದಿಲ್ಲ ಅಂತ. ನಾನು ಸಮಾಜಕ್ಕೋಸ್ಕರ ಬದುಕಬೇಕೋ, ಸ್ವಂತಕ್ಕೋಸ್ಕರ ಬದುಕಬೇಕೋ? ಸ್ವಂತಕ್ಕೋಸ್ಕರ ಬದುಕೋದ್ರಲ್ಲಿ ಏನು ಮಹಾ ಇದೆ ಅಂತ ಯಾರು ಬದುಕಲ್ಲ ಹೇಳಿ? ನಾನು ಚೆನ್ನಾಗಿರಬೇಕು ಅಂತ ಈ ಜಗತ್ತಿನ 99.99% ಜನ ಅಂದ್ಕೊಳ್ತಾರೆ. ಇನ್ನೊಂದು ಪರ್ಸೆಂಟಷ್ಟು ಜನ ಅದಕ್ಕೆ ಸ್ವಲ್ಪ ಆ್ಯಡ್ ಆಗ್ತಾ ಹೋಗ್ತಾರೆ. ಹೇಗಿರ್ತಾರೆ ಅಂತಂದರೆ, ಸ್ವಲ್ಪ ಕಡಿಮೆ 99.99% ಜನ ನಾನು ಚೆನ್ನಾಗಿರಬೇಕು ಅಂತ, ಒಂದು 95% ಜನ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ, 90% ಜನ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿರಲಿ ಅಂತ, ಒಂದು 75% ಜನ ಬೇರೆಯವ್ರ ಅಪ್ಪ ಅಮ್ಮನೂ ಚೆನ್ನಾಗಿರಲಿ ಅಂತ. ಎಲ್ಲೋ ಕೆಲವರು ಮಾತ್ರ ಸಮಾಜದ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನಾನು ಬದುಕಬೇಕು ಅಂತ ನಿಶ್ಚಯ ಮಾಡೋದು ಕೆಲವರು ಮಾತ್ರ. ಆ ಕೆಲವರೇ ನಾಡನ್ನು ಕಟ್ಟೋದು. ಆ ನಾಡನ್ನು ಕಟ್ಟುವಂಥ ಒಂದು ಶ್ರೇಷ್ಠ ಪ್ರಕ್ರಿಯೆಗೆ ಇವತ್ತಿಗಿಂತ ಸಮರ್ಥವಾದ ದಿನ ಇಲ್ಲ ಅಂತ ಇವತ್ತು ಯುವ ಬ್ರಿಗೇಡ್ನ ಮತ್ತು ನಿವೇದಿತಾ ಪ್ರತಿಷ್ಠಾನದ ಯುವಕ ಯುವತಿಯರು ರಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ವಿವೇಕಾನಂದರ ಚಿಂತನೆಗಳನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಮತ್ತೊಂದು ಮಾಲೆಯ ಧಾರಣೆ ಮಾಡ್ತಾರೆ. ಈ ಮಾಲೆಯಲ್ಲಿ ನೀವು ಊಟ ಏನು ಮಾಡಬೇಕು ಅಂತ ಕಂಡೀಷನ್ ಇಲ್ಲ, ನೀವು ಪಂಚೆ ಉಟ್ಕೋಬೇಕೋ, ನೀವು ಪ್ಯಾಂಟ್ ಹಾಕ್ಕೋಬೇಕು ಅನ್ನೋ ಕಂಡೀಷನ್ ಇಲ್ಲ. ಯಾಕೆಂದರೆ ವಿವೇಕಾನಂದರು ಯಾವತ್ತೂ ಈ ಥರದ ಚೌಕಟ್ಟನ್ನು ಹಾಕಲೇ ಇಲ್ಲ. ಆದರೆ ವಿವೇಕಾನಂದರು ಹೇಳಿದ್ದು ಒಂದೇ ಒಂದು, ಅದನ್ನು ಶ್ರೀಕಾಂತ್ಜಿ ಅದನ್ನು ಭಾಳ ಚೆನ್ನಾಗಿ ಹೇಳಿದರು. ಅವ್ರು ಏನು ಹೇಳಿದರು ಅಂತಂದರೆ, ವಿವೇಕಾನಂದರು ಹೇಳಿದರು, ಮೈಕಟ್ಟುಗಳನ್ನು ಗಟ್ಟಿ ಮಾಡ್ಕೋ. ಎಂಥ ತರುಣ ಬೇಕು ನಮಗೆ? ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿಕೊಂಡ್ರೆ, ನಮ್ಮನ್ನು ನಾವು ನೋಡಿಕೊಂಡ್ರೆ ನಮ್ಗೆ ಅರ್ಥ ಆಗಬೇಕು ವಿವೇಕಾನಂದರು ಕೇಳದಂತೆ ಇದ್ದೀವ. ಸ್ವಾಮೀಜಿ ಕೇಳಿದರು, ಕಬ್ಬಿಣದ ಮಾಂಸಖಂಡ ಬೇಕು, ಉಕ್ಕಿನ ನರಮಂಡಲ ಬೇಕು, ಮಿಂಚಿನ ಬುದ್ಧಿ ಶಕ್ತಿ ಬೇಕು, ಅಗೋ ನೋಡು ಗುಡ್ಡ ಅಂತಂದರೆ ಅವನು ಗುಡ್ಡ ನೋಡಬಾರ್ದಂತೆ, ಪುಡಿ ಮಾಡ್ಕೊಂಡು ಬರಬೇಕಾ ಹೇಳಿ ಸ್ವಾಮೀಜಿ ಅಂತ ಹೇಳಬೇಕು ಅಂತ. ಏನು ತಾರುಣ್ಯದ ಕಲ್ಪನೆ ಕೊಟ್ಟರು ಸ್ವಾಮೀಜಿ. ಹೀಗಾಗಿ ನಾವಂದ್ವಿ, ವಿವೇಕಾನಂದರ ಮಾಲೆ ಹಾಕಿದವರು ಊಟ ಏನಾದರೂ ಮಾಡ್ಕೊಳ್ಳಿ, ನೀವು ಬಟ್ಟೆ ಏನಾದರೂ ಹಾಕ್ಕೊಳ್ಳಿ, ಯಾವ ಬಣ್ಣದ ಬಟ್ಟೆ ಬೇಕಿದ್ರೂ ಹಾಕ್ಕೊಳ್ಳಿ, ಆದರೆ ಬೆಳಗಿನ ಜಾವ ಬೇಗ ಎದ್ದು ನಾವೊಂದು ಕಸರತ್ತಿನ ಲಿಸ್ಟ್ ಕೊಡ್ತೀವಲ್ಲ, ಅಷ್ಟು ಕಸರತ್ತು ಮಾತ್ರ ಚೆನ್ನಾಗಿ ಮಾಡಿ. ಯಾಕೆ ಅಂದರೆ, ಯಾರಾದರೂ ನಿಮಗೆ ಹೊಡಿಲಿಕ್ಕೆ ಬಂದರೆ ಪ್ರತಿಯಾಗಿ ಹೊಡಿತೀರೋ ಬಿಡ್ತೀರೋ, ತಪ್ಪಿಸ್ಕೊಂಡು ಓಡ್ಲಿಕ್ಕಾದರೂ ಸ್ವಲ್ಪ ತಾಕತ್ತಿರಲಿ ಅಂತ. ಅದಕ್ಕಾದರೂ ಬೇಕಲ್ಲ, ನಮಗೆ ಹೊಡಿಲಿಕ್ಕೆ ತಾಕತ್ತಿಲ್ಲ ಅಂದರೆ ತಪ್ಪಿಸ್ಕೊಂಡು ಓಡ್ಲಿಕ್ಕಾದರೂ ತಾಕತ್ತು ಬೇಕು ಎನ್ನುವ ದೃಷ್ಟಿಯಿಂದ ಆ ಕಲ್ಪನೆ ನಾವು ಕಟ್ಕೊಂಡಿದ್ದು. ಆದರೆ ಈ ಬಾರಿಯ ಕೋಇನ್ಸಿಡೆನ್ಸ್ ಏನು ಅಂತಂದರೆ, ಆ ಕಡೆ ಶ್ರೀಕೃಷ್ಣ, ಈ ಕಡೆ ವಿವೇಕಾನಂದರು. ನನ್ನ ಪಾಲಿಗೆ ಅಥವಾ ನನ್ನ ದೃಷ್ಟಿಕೋನದಲ್ಲಿ ಆಧುನಿಕ ಯುಗದ ಶ್ರೀಕೃಷ್ಣ ವಿವೇಕಾನಂದರು ಅಂತಾನೆ. ನಮಗೆಲ್ರಿಗೂ ವಿವೇಕಾನಂದರು ಗೀತೆಯನ್ನು ಬೋಧಿಸಿದ್ದೆ. ಆದರೆ ಈ ಗೀತೆ ಎಂಥದ್ದು ಗೊತ್ತಾ? ಶೌರ್ಯದ ಗೀತೆ, ಧೈರ್ಯದ ಗೀತೆ, ಪ್ರಜ್ಞೆಯ ಗೀತೆ. ಈ ಗೀತೆ ಹೇಗಿತ್ತು ಅಂತಂದ್ರೆ, ಯಾವುದನ್ನ ಶ್ರೀಕೃಷ್ಣ ಬೋಧಿಸಿದನೋ ಅದನ್ನ ನನಗೆ ನಿಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಹೇಳಿತ್ತು ಅಂತ. ಅಕಸ್ಮಾತ್ ನಿಮ್ಗೆ ಭಗವದ್ಗೀತೆ ಓದ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ, ಓದಿ ಅರ್ಥೈಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದ್ರೆ, ಓದಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ಅದರಂತೆ ಬದುಕಲಿಕ್ಕೆ ಆಗಲ್ಲ ಅಂತಂದ್ರೆ, ಒಂದೇ ಒಂದು ಕೆಲಸ ಮಾಡಿ, ವಿವೇಕಾನಂದರ ಪುಸ್ತಕವೊಂದನ್ನು ತೆಗೆದುಕೊಳ್ಳಿ, ಅದನ್ನು ಓದ್ಲಿಕ್ಕೆ ಶುರು ಮಾಡಿ. ಇದರ ಪ್ರಭಾವ ಹೆಂಗಿರುತ್ತೆ ಅಂತಂದ್ರೆ, ನಿಮಗೆ ಅರಿವಾಗದಂತೆ ಒಳಗೊಂದು ಮಿಂಚಿನ ಸಂಚಾರವಾಗುತ್ತೆ, ಒಂದು ಅದ್ಭುತವಾದ ಶಕ್ತಿ ನಿಮ್ಮೊಳಗೆ ಹರಿಯುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ಗೀತೆಯ ಬಗ್ಗೆ ಆಲೋಚನೆ ಮಾಡುವಾಗಲೆಲ್ಲವೂ ಏನು ಪ್ರಾಬ್ಲಮ್ ಅದು? ಹರಿ ಓಂ. ಹಾಂ, ಸರಿ ಹೋಯ್ತು ಅನ್ಸತ್ತೆ. ಓಕೆ.
ಗೀತೆಯ ವೈಶಿಷ್ಟ್ಯ ಏನು ಅಂತಂದ್ರೆ, ನಂಗೆ ಬಹಳ ಬಾರಿ ಕೂತು ನೀವು ಕೂಡ ಆಲೋಚನೆ ಮಾಡಿ. ಈಗ ಪತ್ರಿಕೆಯಲ್ಲಿ ಒಂದು ಲೇಖನ ಬರುತ್ತೆ, ನಾನು ಬರಿತೀನಿ, ಪ್ರತಿ ವಾರ ಪತ್ರಿಕೆಯಲ್ಲಿ ಲೇಖನ ಬರಿತೀನಿ. ಅದರ ಮಜಾ ಏನು ಗೊತ್ತೇನು? ಮುಂದಿನ ವಾರ ಕಳೆಯೋದ್ರ ವೇಳೆಗೆ ಹಳೆಯ ಲೇಖನದ ಔಚಿತ್ಯ ಶೂನ್ಯ. ನಾವೊಂದು ಪುಸ್ತಕ ಬರಿತೀವಿ, ಈ ಪುಸ್ತಕ ಎಲ್ಲಿವರೆಗೂ ಇರುತ್ತೆ ಗೊತ್ತೇನು? ನಾವು ಓದಿ ಮುಗಿಸುವವರೆಗೂ ಇರುತ್ತೆ. ಅದರ ಆಚೆಗೆ ಈ ಪುಸ್ತಕದ ಇಲ್ಲ, ಅವ್ರು ಒಂದೇ ಹಾಕಿರೋದು. ಈಗ ಹರಿ ಓಂ. ಹಾ, ಓಕೆನಾ? ಇಲ್ಲ, ಏನೋ ಲೂಸ್ ಕಾಂಟ್ಯಾಕ್ಟ್ ಇದೆ ಅನ್ಸುತ್ತೆ. ಅದು ತೆಗ್ಬಿಡಿ. ಹಾಂ, ಫೈನ್, ಓಕೆ, ಸರಿ, ಸರಿನಾ? ನೀವು ಗಾಬರಿ ಆಗಬೇಡಿ, ಆಗುತ್ತೆ ಅದು, ಸರಿನಾ? ಆಗಲಿ, ಫೈನ್. ನಾನು ಗೀತೆಯ ಬಗ್ಗೆ ಚರ್ಚೆ ಮಾಡ್ತಿದ್ವಲ್ಲ, ನಾವು ಬರೆದಿರೋ ಒಂದು ಪುಸ್ತಕ 6 ತಿಂಗಳ ನಂತರ ಓದಿದರೆ ಪುಸ್ತಕ ಹಳೆಯದಾಯಿತು ಅನಿಸುತ್ತೆ. ಹೌದೋ ಇಲ್ವೋ? ಮನೆಗೆ ಒಂದು ಸುಧಾ ಬರುತ್ತೆ, ಒಂದು ತರಂಗ ಬರುತ್ತೆ, 15 ದಿನದ ನಂತರ ನಿಮ್ಗೆ ಓದಬೇಕು ಅಂತ ಅನ್ಸಲ್ಲ, ಮುಗಿದೋಯ್ತು ಅದರದ್ದು ಅಂತ, ಓದಿ ಮುಗಿದಿದೆ ಅಂತ. ಕೆಲವೊಂದು ಕಾದಂಬರಿಗಳು ಒಂದು 5 ವರ್ಷದ ನಂತರವೂ ನೀವು ಓದಿದರೆ ಅರ್ಥ ಆಗ್ಬೋದೇನೋ ಅಥವಾ ಖುಷಿ ಅನ್ನಿಸ್ಬೋದೇನೋ. ಆದರೆ ಮಿತ್ರರೇ, ಗೀತೆಯನ್ನು ಬರೆದು ಎಷ್ಟು ವರ್ಷ ಆಯಿತು ಅಂತ ಕೇಳಿದರೆ ಲೆಕ್ಕ ಉಂಟ ನಮ್ಮ ಹತ್ರ? ರಾಮ ಹುಟ್ಟಿ ಕನಿಷ್ಠ ಪಕ್ಷ 8 ವರ್ಷ ಆಗಿದೆ. ಕನಿಷ್ಠ ಅನ್ನೋ ಪದವನ್ನು ಬಳಸ್ತಿದ್ದೀನಿ ನಾನು. ಕನಿಷ್ಠ ಪಕ್ಷ 8,000 ವರ್ಷಗಳಾಗಿವೆ. ಕಲಿಯುಗಾಬ್ದ ಶುರುವಾಗಿಯೇ 5,500 ವರ್ಷ ಶುರುವಾಗಿದೆ ಅಂತಂದ್ರೆ ಕನಿಷ್ಠ ಪಕ್ಷ 5,500 ವರ್ಷಗಳ ಹಿಂದೆ ಪುಣ್ಯಾತ್ಮ ಕೃಷ್ಣ ಈ ಭೂಮಿಯ ಮೇಲೆ ತಿರುಗಾಡಿದ್ದ. 5,500 ವರ್ಷಗಳ ಹಿಂದೆ ಬರೆದಂತ ಕೃಷ್ಣನ ಆ ಗೀತೆ ಇಂದಿಗೂ ಕೂಡ ರಿಲೆವೆಂಟ್ ಆಗಿದೆ. ಇವತ್ತಿಗೂ ಕೂಡ ಓದಿದ್ರೆ ಒಂದು ಹೊಸ ಅರ್ಥವನ್ನು ಹೊಮ್ಮಿಸುತ್ತೆ. ಇವತ್ತಿಗೂ ಕೂಡ ನಾನು ಓದ್ತಾ ಕೂತ್ಕೊಂಡ್ರೆ ಇದೇ ಗೀತೆ ನನ್ನ ಬದುಕಿಗೆ ಒಂದು ಮಾರ್ಗದರ್ಶನವಾಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ಮೊದಲೆಲ್ಲ ವಿವೇಕಾನಂದರ ಬಗ್ಗೆ ಮಾತನಾಡ್ಲಿಕ್ಕೆ ಹೋದಾಗ ತುಂಬ ಜನ ಕೇಳೋರು, ವಿವೇಕಾನಂದರು ಇವತ್ತಿನ ಬದುಕಿಗೆ ರಿಲೆವೆಂಟ್ ಅನ್ನೋದನ್ನ ಹೇಳಲಿಕ್ಕೆ ನಿಮ್ಮ ಹತ್ರ ಏನಾದರೂ ಪಾಯಿಂಟ್ಸ್ ಇದೆಯಾ ಅಂತ. ನಂಗೆ ಬಹಳ ಕೋಪ ಬರ್ತಿತ್ತು ಅವಾಗ. ವಿವೇಕಾನಂದರು ರಿಲೆವೆಂಟ್ ಅಂತ ಕೇಳ್ತಿರಲ್ಲ, ಅವ್ರು ಇಲ್ಲದೆ ಹೋದರೆ ಏನು ಕತೆ ಆಗಿರ್ತಿತ್ತು ಅಂತ ತುಂಬ ಬಾರಿ ಅನ್ಸುತ್ತೆ ಅಂತ ಅದು ಆಶ್ಚರ್ಯ ಪಟ್ಕೊಳ್ತಿದ್ದೆ ನಾನು. ವಿವೇಕಾನಂದರ ರಿಲೆವೆನ್ಸಿ ಬಗ್ಗೆ ಇಷ್ಟು ಮಾತನಾಡಬೇಕಾಗಿರುವಂಥ ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ಕೃಷ್ಣ ಬರೆದಿರುವಂಥ ಗೀತೆ ಎಷ್ಟು ಆಳಕ್ಕೆ ಹೋಗಿದೆ ಅಂತಂದ್ರೆ ವಿವೇಕಾನಂದರು ಕೂಡ ಅದನ್ನು ಹೊಸ ರೂಪದಲ್ಲಿ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿರುವಾಗ ಒಂದು ಕಡೆ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ಗೆ ಕೂತ್ಕೊಂಡು ಪಾಠ ಮಾಡ್ತಾರೆ. ಕ್ಲಾಸ್ ಮಾಡ್ತಾ ಇರಬೇಕಾದಾಗ ಆ ಕ್ಲಾಸ್ನಲ್ಲಿ ಕುಳಿತಿರುವಂಥ ಒಬ್ಬ ವ್ಯಕ್ತಿ, ನಾನು ಈ ಮನುಷ್ಯನ ಕೇಳಿದೆ, ನಂಗೆ ಹೊಸ್ತು ಅಂತ ಏನೂ ಅನ್ನಿಸ್ಲೇ ಇಲ್ಲ, ಎಲ್ಲ ಹಳೆ ವಿಚಾರಗಳನ್ನೇ ಹೇಳಿದ ಅಂತ ಎದ್ದು. ಸ್ವಾಮೀಜಿ ಹೇಳಿದರು, ಹೌದಪ್ಪ, ನಾನು ಹೊಸ್ತನ್ನು ಹೇಳಲಿಕ್ಕೆ ಬರಲೇ ಇಲ್ಲ, ಯಾವುದು ಹಳೆಯದ್ದು ನಮ್ಮಲ್ಲಿತ್ತೋ ಅದನ್ನು ವಾಪಸ್ ನಿಮ್ಗೆ ಒಪ್ಪಿಸಿ ಹೋಗ್ಲಿಕ್ಕೆ ಬಂದಿದ್ದೆ ಅಷ್ಟೇ, ಹೊಸ್ತನ್ನು ಹೇಳಲಿಕ್ಕೆ ನಾನು ಬಂದೇ ಇಲ್ಲ ಅಂತಂದ್ರು ವಿವೇಕಾನಂದರು. ಯಾವುದು ಹಳೆಯದ್ದು, ಯಾವುದು ಈ ಶಾಸ್ತ್ರ ಗ್ರಂಥಗಳು, ಭಾರತದ ಶಾಸ್ತ್ರ ಗ್ರಂಥಗಳು ಚಿಂತನೆಯನ್ನು ವ್ಯಕ್ತಪಡಿಸಿದ್ವೋ ಅದನ್ನ ವಿವೇಕಾನಂದರು ಹೊಸದಾಗಿ ನಮ್ಮಲ್ಲಿ ಬಹುತೇಕರು ಹೇಳೋದು ಒಂದೇ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. 2ನೇ ಸಾಲ ಮತ್ತೆ ಗೊತ್ತಿಲ್ಲ. ಆದ್ರೆ ಆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಒಂದೇ ಒಂದು ಸಾಲು ನಮ್ಮ ಇಡೀ ಬದುಕೆಲ್ಲ ಅದ್ಭುತಗೊಳಿಸಬಲ್ಲಂತ ತಾಕತ್ತುಳ್ಳಂತ ಸಾಲು. ಅದೊಂದೇ ಸಾಲು. ವಿವೇಕಾನಂದ ಇಡೀ ಚಿಂತನೆಯನ್ನು ಓದಬೇಕಾದ ಅಗತ್ಯವೇ ಬರಲ್ಲ. ಯಾರು ಆ ಒಂದು ಸಾಲನ್ನ ತನ್ನ ಜೀವನದಲ್ಲಿ ಹಿಡ್ಕೊಂಡು ಅದರ ತಕ್ಕಂತೆ ಬದುಕು ನಡೆಸ್ತಾನೋ ಅವನ ಬದುಕು ಸುಂದರವಾಗುತ್ತೆ.
ವಿವೇಕಾನಂದರು ಹೇಳ್ತಾರೆ, ಜೀವನದಲ್ಲಿ ಏನೋ ಅದ್ಭುತವಾದನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡಬೇಡ, ಯಾವುದೋ ಒಂದು ಸಾಲನ್ನು ಹಿಡ್ಕೊಂಡು ಜೀವನದುದ್ದಕ್ಕೂ ಅದನ್ನು ಅನುಸರಿಸ್ತೀನಿ ಅಂತ ನಿಶ್ಚಯ ಮಾಡು, ನಿನ್ನ ಬದುಕು ಶ್ರೇಷ್ಠವಾಗುತ್ತೆ ಅಂತ ವಿವೇಕಾನಂದರು ಹೇಳ್ತಾರಲ್ಲ. ಗೀತೆಯಿಂದ ಆಯ್ಕೆ ಮಾಡಿಕೊಳ್ಳೋದಾದ್ರೆ ಒಂದೇ ಒಂದು ಸಾಲು ಸಾಕು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕೇಳಿ ಬಹಳ ಸುಂದರವಾಗಿದೆ, ಬಹಳ ಸಿಂಪಲ್ ಅನ್ಸುತ್ತೆ, ಬಹಳ ಕಷ್ಟ. ಮಾತಾಡ್ತಾ ಇರುವಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಮುಗಿದ ಏನಾದ್ರು ಹೇಳ್ಬೇಕಲ್ಲ, ಏನ್ ಚೆನ್ನಾಗಿ ಮಾತಾಡಿದ್ರಿ ಸರ್ ಅಂತ ಹೇಳ್ಬೇಕಲ್ಲ. ನೀವು ಹೇಳಿ ನಾನು ನಿಮ್ಮ ಮನೆಗೆ ಬಂದು ಊಟ ಮಾಡಿದ ಮೇಲೆ ತಾಯಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಚಕ್ರವರ್ತಿ ನಾನು ಮಾಡಿದ ಅಡುಗೆ ಚೆನ್ನಾಗಿದೆ ಅಂತ ಹೇಳಿ. ಒಂದು ಪೇಂಟಿಂಗ್ ಬರೆದಂತ ಒಬ್ಬ ಚಿತ್ರಕಾರ ಫೇಸ್ಬುಕ್ನಲ್ಲಿ ಅದನ್ನು ಹಾಕಿದ ನಂತರ 10 ನಿಮಿಷಕ್ಕೆ ವಾಪಸ್ ನೋಡ್ತಿರ್ತಾನೆ, ಎಷ್ಟು ಲೈಕ್ ಬಂತು ಅಂತ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮ ಮಾಡೋದಷ್ಟೇ ನಿನ್ನ ಕೆಲಸ, ಲೈಕ್ಸ್ ಎಷ್ಟು ಬಂತು ಅಂತ ನೀನು ತಲೆ ಕೆಡ್ಸ್ಕೋಬೇಡ. ಮಾಡ್ಲಿಕ್ಕಾಗತ್ತೇನು? ಕೇಳೋದು ಎಷ್ಟು ಸಲೀಸು, ಬಹಳ ಸುಲಭ. ಎಷ್ಟು ಕಾಮೆಂಟ್ ಬಂತು, ಕಾಮೆಂಟ್ ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಇವೆಲ್ಲದರ ಆಲೋಚನೆ ಇರುತ್ತಲ್ಲ, ಇದು ನಮ್ಮನ್ನು ಹೇಗೆ ಮುಳುಗಿಸುತ್ತೆ ಅಂತಂದ್ರೆ, ಮುಂದಿನ ಬಾರಿ ಮತ್ತೊಂದು ಪೇಂಟಿಂಗ್ ಹಾಕೋದು ನನ್ನ ಆನಂದಕ್ಕಲ್ಲ, ನಾನು ಇಷ್ಟಪಟ್ಟು ಮಾಡದೆ ಎನ್ನುವ ಕಾರಣಕ್ಕಲ್ಲ, ಬದಲಿಗೆ ನನಗೆ ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ. ನಮ್ಮ ಪುಣ್ಯಾತ್ಮರು ಕೆಲವರಿದ್ದಾರೆ, ಅವನು ಲೈಕ್ ಮಾಡಿದರೆ ನಾನು ಅವನದಕ್ಕೊಂದು ಹೋಗಿ ಲೈಕ್ ಮಾಡ್ತೀನಿ ಅಂತ. ಕೆಲವ್ರದ್ದು ಮೆಸೇಜ್ ಬರುತ್ತೆ ನನಗೆ, ನೀವು ನನ್ನನ್ನು ಫಾಲೋ ಮಾಡಿದರೆ ಫಾಲೋ ಬ್ಯಾಕ್ ಗ್ಯಾರಂಟಿ ಮಾಡ್ತೀನಿ, ಅದಕ್ಕೆ ನನ್ನನ್ನು ಫಾಲೋ ಮಾಡಿ ಅಂತ. ನಿಮ್ಮ ಫಾಲೋವರು ಜಾಸ್ತಿ ಆಗುತ್ತೆ ಅಂತ. ನಾವು ಹೆಂಗಿದ್ದೀವಿ ಅಂತಂದ್ರೆ, ಆ ಒಂದು ಸಾಲನ್ನು ಅನುಸರಿಸೋದು ಜೀವನದಲ್ಲಿ ಹೆಚ್ಚು ಕಡಿಮೆ ಅಸಾಧ್ಯ. ಒಂದೇ ಒಂದು ಸಾಲನ್ನು ಅನುಸರಿಸಿ ನೋಡಿ, ಜೀವನ ಅತ್ಯಂತ ಸುಂದರವಾಗಿ ನಡೆಯುತ್ತೆ. ಇವೆಲ್ಲ ಶ್ರೇಷ್ಠ ಸಾಹಿತ್ಯಗಳು, ಅದಕ್ಕೆ ಗ್ರೇಟ್ ಅಂತ. ಹೇಳಿದ ಒಂದು ಮಾತನ್ನು ಅನುಸರಿಸಿದ್ರೆ ಸಾಕು ಅಂತ, ಇನ್ನೇನು ಬೇಕಾಗಲ್ಲ ಅಂತ. ಆದರೆ ನಾನು ಗೀತೆಯನ್ನು ತುಂಬ ವಿಸ್ತಾರವಾಗಿ ನೋಡ್ತೀನಿ. ಯಾಕೆ ವಿಸ್ತಾರವಾಗಿ ನೋಡ್ತೀನಿ ಅಂತಂದ್ರೆ, ಗೀತೆ ನಮ್ಮ ಜೀವನದಲ್ಲಿ ನಮಗಿರಬಹುದಾದ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನ ಕೊಡಬಲ್ಲಂತ, ಅಥವಾ ಸಮಸ್ಯೆಗಳನ್ನು ಮೀರಿ ನಿಲ್ಲಬಲ್ಲ ತಾಕತ್ತನ್ನು ಕೊಡಬಲ್ಲಂತ ಜಗತ್ತಿನ ಅತ್ಯಂತ ಪುಟ್ಟ ಪುಸ್ತಕ, ಪಾಸಿಬಲಿ ಪುಟ್ಟ ಪುಸ್ತಕ. ನನ್ನ ಜೀವನದ ಒಂದು ಸಮಸ್ಯೆಗೆ ಉತ್ತರ ಕೊಡು ಅಂತ ಕೇಳಿದರೆ ಒಬ್ಬ ಲೇಖನ ಬರಿಬೋದೇನೋ. ಆದರೆ ಇಡೀ ಗೀತೆಯಲ್ಲಿ ಈ ಜಗತ್ತಿನ 700 ಕೋಟಿ ಜನರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಟ್ಟಿರೋದು ಶ್ರೀಕೃಷ್ಣ ಮಾತ್ರ ಅಂತ. ಆದರೆ ಪರಿಹಾರ ಎಲ್ಲಿದೆ ಅಂತ ಹುಡುಕುವಂಥ ಸಾಮರ್ಥ್ಯ ನನಗಿರಬೇಕು ಅಷ್ಟೇ, ಉತ್ತರ 100% ಸಿಗುತ್ತೆ. ನಾನು ಸುಮ್ಮನೆ ಇವತ್ತೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಗೀತೆ ಶುರುವಾಗೋದು ಹೇಗಿದೆ ಗೊತ್ತೇನು? ನಾವಿವತ್ತು 2ನೇ ಅಧ್ಯಾಯ ಸಾಂಖ್ಯ ಯೋಗವನ್ನು ಓದಿದ್ವಿ. ಸಾಂಖ್ಯ ಯೋಗಕ್ಕಿಂತ ಮುಂಚೆ ಅರ್ಜುನ ವಿಷಾದ ಯೋಗ ಶುರುವಾಗುತ್ತೆ. ಗೀತೆ ಶುರುವಾಗೋದೇ ವಿಷಾದದಿಂದ, ದುಃಖದಿಂದ, ನೋವಿನಿಂದ, ಸಂಕಟದಿಂದ. ಅರ್ಜುನ ವಿಷಾದ ಯೋಗ ಶುರುವಾಗುವಾಗ ನೀವು ಸುಮ್ಮನೆ ಗೀತೆಯನ್ನು ದೊಡ್ಡ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. 2 ಬಲು ದೊಡ್ಡ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳು ನಮ್ಮ ಗೀತೆಯಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಒಂದು ದುರ್ಯೋಧನ, ಮತ್ತೊಂದು ಅರ್ಜುನ. ಈ 2 ಕ್ಯಾರೆಕ್ಟರ್ಗಳು ನಾವು ಅಂತ ನೀವು ಭಾವಿಸು. ಹರಿ ಓಂ. ನಾನು ಮಾತಾಡುವಾಗಲೇ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ. ಫೈನ್. ಈ 2 ಕ್ಯಾರೆಕ್ಟರ್ಗಳು, ಒಂದು ದುರ್ಯೋಧನನ ಕ್ಯಾರೆಕ್ಟರು, ಇನ್ನೊಂದು ಅರ್ಜುನನ ಕ್ಯಾರೆಕ್ಟರು. ಗೀತೆ ಶುರುವಾಗುವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಸಂಜಯನನ್ನ ಧೃತರಾಷ್ಟ್ರ ಕೇಳ್ತಾನೆ. ಶುರುವಾಗೋದು ಅಲ್ಲಿಂದ. ಇಡೀ ಗೀತೆಯನ್ನು ನೋಡುವ ಭಾಗ್ಯ ಇರೋದು ಧೃತರಾಷ್ಟ್ರನಿಗಲ್ಲ, ಅಥವಾ ಇಡೀ ಕುರುಕ್ಷೇತ್ರ ಯುದ್ಧವನ್ನು ನೋಡುವ ಭಾಗ್ಯ ಇರೋದು ಧೃತರಾಷ್ಟ್ರನಿಗಲ್ಲ, ಸಂಜಯನಿಗೆ. ವಿಡಿಯೋ ಸಂಜಯನಿಗೆ, ಆಡಿಯೋ ಧೃತರಾಷ್ಟ್ರನಿಗೆ. ಮೊದಲನೇ ಪ್ರಶ್ನೆನೇ ಕೇಳ್ತಾನೆ, ಏನ್ ಮಾಡ್ತಿದ್ದಾರೆ ಎಲ್ಲ ಅಂತ ಕೇಳಿದಾಗ ಅವನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಏನು ನಡೀತಿರುತ್ತೆ ಗೊತ್ತಾ? ದುರ್ಯೋಧನ ದುರಹಂಕಾರದಿಂದ ನಿಂತ್ಕೊಂಡು ಹೇಳ್ತಿರ್ತಾನೆ, ನನ್ನ ಟೀಮ್ ಹೆಂಗಿದೆ ನೋಡಿ, ನಾನು ಎದುರುಗಡೆ ಇರುವಂಥ ಪಾಂಡವರ ಸೇನೆಗಿಂತ ದೊಡ್ಡ ಸೇನೆಯನ್ನು ಹೊಂದಿದ್ದೀನಿ, ಏನ್ ಟೀಮ್ ಇದೆ ನಂದು, ಈ ಟೀಮ್ ಇದೆ ಅಂತ ದುರಹಂಕಾರದಲ್ಲಿ ಅವನು ಮಾತನಾಡ್ತಿದ್ದಾನಲ್ಲ. ಯಾಕೆ ಮಾತಾಡ್ತಿದ್ದಾನೆ ಗೊತ್ತಾ? ಒಳಗೊಂದು ಭಯಾನಕವಾದ ಹೆದರಿಕೆ ಅಡಗಿದೆ. ದುರಹಂಕಾರ ಬರೋದು ಯಾವಾಗ ಅಂತಂದ್ರೆ, ಒಳಗೆ ಹೆದರಿಕೆ ಇದ್ದಾಗ ಮಾತ್ರ.
ಹೆದರಿಕೆ ಇಲ್ಲದೆ ಹೋದಾಗ ದುರಹಂಕಾರ ಇರಲ್ಲ. ಹೆದರಿಕೆ ಇಲ್ಲದೆ ಹೋದಾಗ ನಿರ್ಭೀತವಾಗಿರುವಂಥ ವ್ಯಕ್ತಿತ್ವ ಇರುತ್ತಲ್ಲ, ಅದು ಬೇರೆ. ಹೆದರಿಕೆ ಇದ್ದಾಗ ಬರುವಂಥದ್ದು ದುರಹಂಕಾರ. ಯಾಕೆ ಹೆದರಿಕೆ ಇತ್ತವನಿಗೆ ಅಂತಂದ್ರೆ, ಊರಿನಲ್ಲಿರೋ ಎಲ್ಲರೂ ಹೇಳಿದ್ದಾರೆ ಅಧರ್ಮ ಪಕ್ಷಪಾತಿಯಾದಂಥವನು ದುರ್ಯೋಧನ, ಹೀಗಾಗಿ ಸೋಲೋದು ಗ್ಯಾರಂಟಿ ಅಂತ ಎಲ್ಲರೂ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಧರ್ಮ ಪಕ್ಷಪಾತಿಯಾದವರು ಪಾಂಡವರು, ಅವರಿಗೆ ತುಂಬಾ ಓಕೆನಾ. ಧರ್ಮ ಪಕ್ಷಪಾತಿಯಾದವರು ಪಾಂಡವರು, ಅವ್ರಿಗೆ ತುಂಬಾ ಅನ್ಯಾಯ ಆಗಿರೋದ್ರಿಂದ ಅವ್ರು ಗೆಲ್ಲೋದು ಖಾತ್ರಿ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದಾರೆ. ಇಮ್ಯಾಜಿನ್ ಮಾಡಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಇಬ್ರು ಕ್ಯಾಂಡಿಡೇಟ್ಸು, ಒಬ್ಬ ಗೆಲ್ತಾನೆ ಮತ್ತೊಬ್ಬ ಸೋಲ್ತಾನೆ ಅಂತ ಊರಿನವರೆಲ್ಲ ಮೊದಲೇ ಮಾತಾಡ್ಕೊಂಡ್ಬಿಟ್ರೆ, ಸೋಲ್ತಾನೆ ಅಂತ ಅನ್ನಿಸ್ಕೊಂಡು ಅವ್ನು ಏನೆಲ್ಲ ಮಾಡಬಹುದು. ದುರ್ಯೋಧನ ಅವೆಲ್ಲ ಮಾಡಿದ. ರಿಲೆವೆನ್ಸಿ ಹೆಂಗಿರುತ್ತೆ ನೋಡಿ. ಇದು ಅವತ್ತು ನಡೆದ ಘಟನೆ ಅಂತ ತಿಳ್ಕೊಳ್ಬೇಡಿ, ಇದು ಇವತ್ತಿಗೂ ರಿಲೆವೆಂಟ್ ಆಗುತ್ತೆ ಅಂತ ಆ ಕಾರಣಕ್ಕೋಸ್ಕರ ಹೇಳೋದು. ಯಾರು ಸೋಲ್ತೀನಿ ಅಂತ ಅನ್ಸ್ಕೊಳ್ತಾನೆ ಏನೆಲ್ಲ ಮಾಡ್ಬೋದು ಅವನು. ಎದುರುಗಡೆ ಇರೋನ ಬಗ್ಗೆ ಅಲ್ಲ ಸಲ್ಲದ ಅಪವಾದಗಳನ್ನು ಹೇರ್ಬೋದು, ಮೊದಲನೇದು. ಎರಡನೇದು, ಅವ್ರ ಬಗ್ಗೆ ಫೇಸ್ಬುಕ್ ಅಲ್ಲಿ ಕೆಟ್ಟದಾಗಿ ಬರೆಸಬಹುದು. ಮೂರನೇದು, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ಬೋದು. ನಾಲ್ಕನೇದು, ತನ್ನ ಎದುರಾಳಿಗಳಿಗೆ ಅಥವಾ ಮನೆಗಳಿಗೆ ಹೋಗಿ ದುಡ್ಡನ್ನು ಹಂಚಿ ಅವನಿಗಿಂತ ನಾನು ನಿಮ್ಗೆ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ಬೋದು. ಇವೆಲ್ಲವನ್ನು ಯಾಕೆ ಮಾಡ್ತಾನೆ ಅಂತಂದ್ರೆ, ಭಯದಿಂದ ಹುಟ್ಟುವಂತ ಹೆದರಿಕೆ ಅದು. ಆ ಭಯದಿಂದ ಹುಟ್ಟುವಂತ ದುರಹಂಕಾರ ಹೆಂಗ್ ಮಾಡಿತ್ತು ದುರ್ಯೋಧನನನ್ನ ಅಂತಂದ್ರೆ, ಏನ್ ಹೇಳ್ತಾನೆ ಗೊತ್ತಾ ದುರ್ಯೋಧನ? ಅಪರ್ಯಾಪ್ತವಾಗಿರುವ ನನ್ನ ಸೇನೆ, ಲೆಕ್ಕಕ್ಕೆ ಸಿಗದಿರುವಟ್ಟು ನನ್ನ ಸೇನೆಯನ್ನ ಯಾರು ನಡೆಸ್ತಾ ಇದ್ದೀರಾ? ಬಲಂ ಭೀಷ್ಮಾಭಿರಕ್ಷಿತಂ, ಭೀಷ್ಮ ಇದನ್ನ ನಡೆಸ್ತಾ ಇದ್ದಾನೆ. ಅವರದ್ದೋ ಪರ್ಯಾಪ್ತವಾಗಿರುವ ಸೇನೆ, ಭೀಮ ಅದನ್ನು ನಡೆಸ್ತಾ ಇದ್ದಾನೆ ಅಂತ. ಅವನು ಮೊದಲೇ ಅದನ್ನು ಅಂದಾಜು ಮಾಡಿಕೊಳ್ಳಿಲ್ಲ. ಅವನು ಹೇಳ್ದ, ನಾವು ತುಂಬ ದೊಡ್ಡದಾಗಿರೋದ್ರಿಂದ ಗೆಲುವು ನಮ್ಮದ್ದೇ ಅಂತ. ಈ ಹೆದರಿಕೆಯ ನಡುವೆಯೂ ಕೂಡ ದುರಹಂಕಾರದಿಂದ ತನ್ನ ಪಡೆಯನ್ನು ಹುರಿದುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಆದರೆ ಒಳಗಿದ್ದ ಪ್ರತಿಯೊಬ್ಬರಿಗೂ ಹೆದರಿಕೆ ಇದೆ, ನಾವು ಕೆಟ್ಟ ಟೀಮಲ್ಲಿದ್ದೀವಿ ಅಂತ, ನಾವು ಸರಿಯಾದ ಟೀಮಲ್ಲಿಲ್ಲ ಅಂತ. ಸಾರಿ, ನಾನು ಪಾರ್ಟಿ ತರ್ತೀನಿ ಅಂತ ತಿಳ್ಕೊಳ್ಬೇಡಿ. ಇತ್ತೀಚೆಗೆ ಒಂದು ಪಾರ್ಟಿ ಅವ್ರು ನನಗೆ ಸಿಕ್ಕಿದ್ರು. ಅದೊಂದು ಮದುವೆಗೆ ಹೋಗಿದ್ದಾಗ ಸಿಕ್ಬಿಟ್ಟು ನನಗೆ ಹೇಳಿದ್ರು, ಸರ್ ನಿಮ್ಮ ವಿಡಿಯೋ ಎಲ್ಲ ಭಾಳ ಕೇಳ್ತೀನಿ ಸರ್, ಆದರೆ ನಾನು ಇಂಥ ಪಾರ್ಟಿಯ ಇಂಥ ಕಮಿಟಿ ಮೆಂಬರು. ನಾನು ಗಾಬರಿ ಆಗೋದೆ ಒಂದ್ಸಲ. ಎಲ್ಲಾದರೂ ಜೋರಾಗಿ ಹೇಳಿದ್ರೆ ಹೊರಗೆ ಹಾಕ್ಬಿಡ್ತಾರೆ ನಿಮ್ಮನ್ನು ಅಂತಂದೆ. ಅವರಂದ್ರು, ಏನು ಮಾಡೋದು ಸರ್, ನಾನು ಹಿಂದೂನೇ, ಪಾರ್ಟಿಯಲ್ಲಿ ಇರ್ತೀನಲ್ಲ ಅದಕ್ಕೆ ಹಿಂಗಿರ್ತೀನಿ ಅಂತ. ಒಳಗಿನವ್ರಿಗೆ ಹೆಂಗೆ ಭಯ ಶುರುವಾಗ್ಬಿಟ್ಟಿರುತ್ತೆ ಅಂತಂದರೆ, ಒಂದು ಹಂತದಲ್ಲಿ ನಮಗೆ ಎಲ್ಲ ಕಡೆ ಸೋಲ್ತೀವಿ, ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಎಲ್ಲರೂ ಆರೋಪ ಮಾಡ್ತಾ ಇದ್ದಾಗ, ನಾನು ತಪ್ಪು ಮಾಡ್ತಿದ್ದೀನಿ ಆದರೆ ಅನಿವಾರ್ಯವಾಗಿ ಅಲ್ಲಿದ್ದೀನಿ ಅನ್ನೋ ಭಯ ಇರುತ್ತಲ್ಲ, ತನ್ನ ಟೀಮಿಗೊಂದು ಕೆಟ್ಟ ವಾತಾವರಣ ಬಿಟ್ಟಿರುತ್ತೆ. ದುರ್ಯೋಧನ ಅದನ್ನು ಮೀರಿ ನಿಲ್ಲಕ್ಕೆ ಪ್ರಯತ್ನ ಪಡ್ತಾನೆ. ಅದರ ಮಜಾ ಏನು ಗೊತ್ತೇನು? ದುರ್ಯೋಧನ ಅದನ್ನು ಮೀರಿ ನಿಲ್ಲಕ್ಕೆ ಪ್ರೇರಣೆ ಕೊಡ್ತಾ ಇರುವಾಗ ಆ ಕಡೆಯಿಂದ ಅರ್ಜುನ ಏನು ಮಾಡ್ತಾನೆ ಗೊತ್ತಾ? ಕೃಷ್ಣನ ಕೇಳ್ತಾನೆ, ಕೃಷ್ಣ ಎರಡೂ ಸೇನೆಯ ನಡುವೆ ನನ್ನನ್ನು ಕರ್ಕೊಂಡೋಗಿ ನಿಲ್ಲಿಸಪ್ಪ ಅಂತ. ಇಮ್ಯಾಜಿನ್ ಮಾಡಿ, ತಾನು ಸೋಲ್ತೀನಿ ಅಂತ ಊರಿನವರೆಲ್ಲ ಮಾತಾಡ್ತಿರುವಾಗ ಇದ್ದಕ್ಕಿದ್ದಂತೆ ಎದುರು ಪಾರ್ಟಿಯ ನಾಯಕತ್ವ ವಹಿಸಿದವ ಮಧ್ಯ ಬಂದು ನಿಂತು ಬಿಟ್ರೆ ಇವನಿಗೆ ಹೆಂಗೆ ಗಾಬರಿ ಆಗ್ಬಿಡ್ತು ಅಂತಂದರೆ, ಏನು ಮಾಡ್ತಿದ್ದಾನಪ್ಪ ಇವನು ಅಂತ ಟೆನ್ಷನ್ ಶುರು ಆಗ್ಬಿಡ್ತು. ಅರ್ಜುನ ಮಧ್ಯ ನಿಂತ್ಕೊಂಡು ಸುತ್ತಲೂ ಇರೋನು ನೋಡಿ ಕೇಳ್ತಾನೆ, ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ನನ್ನ ತಾತ, ನನಗೆ ಪಾಠ ಮಾಡಿದವರು, ಊಟ ಮಾಡಿಸೋರು ಎಲ್ಲರೂ ಇದ್ದಾರೆ, ನಾನು ಹೆಂಗೆ ಯುದ್ಧ ಮಾಡಲಿ ಕೃಷ್ಣ? ನಂಗೆ ಭಾಳ ಕಷ್ಟ ಆಗ್ತಿದೆ, ನನ್ನ ಗಾಂಡೀವ ಕೆಳಗೆ ಜಾರ್ತಾ ಇದೆ ಅಂತ. ಗಾಂಡೀವ ಜಾರೋದನ್ನು ದುರ್ಯೋಧನ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ ಅವನಿಗೆ. ಶಬಾಷ್, ನಾನು ಗೆದ್ದೇ ಬಿಟ್ನಲ್ಲ. ಯಾರು ಎದುರಿಗೆ ನನ್ನ ವಿರುದ್ಧ ಗೆಲ್ಲಲಿಕ್ಕೋಸ್ಕರ ಹೋರಾಟ ಮಾಡಬೇಕಿತ್ತೋ ಅವನೇ ಗಾಂಡೀವ ಕೆಳಗೆ ಜಾರಿಸಿದ ಮೇಲೆ ಇನ್ನೇನು ನನ್ನ ಯುದ್ಧ ಮುಗ್ದೇ ಹೋಯ್ತು ಅನ್ನುವಂಥ ಅಹಂಕಾರ ಮತ್ತು ತೀವ್ರವಾಗುವ ವೇಳೆಗೆ ಸರಿಯಾಗಿ ಅಲ್ಲಿ ಭಗವಂತ ಎನ್ನುವಂಥ ಅಂತಃಪ್ರಜ್ಞೆ ಜಾಗೃತವಾಗಿ ಅದು ಅರ್ಜುನನನ್ನ ಯುದ್ಧಕ್ಕೆ ಪ್ರೇರೇಪಣೆ ಕೊಟ್ಟು ಯುದ್ಧ ನಡೆದು ದುರ್ಯೋಧನ ಪೂರ್ತಿ ನಾಮಾವಶೇಷ ಆಗ್ತಾನಲ್ಲ. ನಮ್ಮ ಬದುಕಿನಲ್ಲೂ ಹೀಗೆ ನಡೆಯುತ್ತೆ. ನಾವು ಯಾರಾಗಿರಬೇಕು? ದುರ್ಯೋಧನ ಆಗಬೇಕೋ ಅರ್ಜುನ ಆಗಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ.
ಡೈರೆಕ್ಟ್ ಆಂಪ್ಲಿಫೈರ್ ಕೊಟ್ಬಿಡಿ, ರೆಕಾರ್ಡ್ ತೆಗೆದುಬಿಡಿ, ಡೈರೆಕ್ಟ್ ಕೊಡು. ಓಕೆ, ಗ್ರೀನ್ ನೋಡು, ಎಕೋ ಮುಖಾಂತರ ಬಿಡ. ಟ್ಯಾಪ್ ಮಾಡಲ್ಲ, ಅಲ್ಲ ನೀ ಟ್ಯಾಪ್ ಮಾಡ. ಓಕೆ, ಮಾಸ್ಟರ್ ಜಾಸ್ತಿ ಮಾಡಿ, ಮಾಸ್ಟರ್ ಜಾಸ್ತಿ. ಹಾಂ, ಫೈನ್. ಇಷ್ಟಿದ್ರು ಸರ್ ಅದು ಟೋಟಲ್ ಆಗ್ಬೋದು, ಸ್ವಲ್ಪ ಕಡಿಮೆ ಮಾಡಿ. ಹ್ಞೂ, ಫೈನ್. ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ಕೊಳ್ಳೋದಿದೆ, ಬಹಳ ಚೆನ್ನಾಗಿದೆ, ಕೇಳಿ ಇದನ್ನ. ಅರ್ಜುನ ಆರ್ಡಿನರಿ ವ್ಯಕ್ತಿ ಅಲ್ಲ. ನಾವು ಅನೇಕ ಬಾರಿ ಮಾತನಾಡ್ತಾ ಅರ್ಜುನನಿಗೆ ಮೌಢ್ಯ ಕವಿತು, ಅರ್ಜುನ ಹಂಗಾದ ಹಿಂಗಾದ. ಅರ್ಜುನ ಎಂಥ ಸಾಮರ್ಥ್ಯ ಇದ್ದವನು ಗೊತ್ತೇನು? ದ್ರೌಪದಿಯ ಕುರಿತಂತೆ ಹೇಳ್ತಾರೆ, ಮದುವೆ ಆಗಿ ಬಂದಂತೆ ದ್ರೌಪದಿ. ಮದುವೆಯಾಗಲಿಕ್ಕೆ ದ್ರೌಪದಿಯನ್ನ ಗೆದ್ದವನು ಅರ್ಜುನ. ಅರ್ಜುನನ ಗೆಲುವು ಹೆಂಗಿತ್ತು ಅಂತಂದ್ರೆ, ಮತ್ಸ್ಯದ ಆ ಕಣ್ಣನ್ನ ನೀರೊಳಗೆ ಪ್ರತಿಬಿಂಬವನ್ನು ನೋಡಿ ಅದನ್ನು ಭೇದಿಸ್ದ. ಅದ್ಭುತವಾಗಿರುವಂತ ಕೌಶಲ್ಯ ಅವನದ್ದು. ಗೆದ್ದು ಬರ್ತಾಳೆ, ನನ್ನನ್ನು ಮದುವೆ ಆಗ್ಬೇಕಾಗಿದ್ದೀವನು 5 ಜನ ಮದುವೆ ಆದ್ರು. ಈಗ ಆಕೆ 5 ಜನರ ಹೆಂಡತಿ ಆದ್ಲು. ಆದ್ರೆ ಅವಳಿಗೆ 1 ತೂಕ ಹೆಚ್ಚು ಪ್ರೀತಿ ಅರ್ಜುನನ ಮೇಲೆ. ಗೆದ್ದವನು ಒಬ್ಬ ಹೀರೋ. ಅವನನ್ನು ಬಿಟ್ಟು ನಾನು ಉಳಿದ 4 ಜನರ ಜೊತೆ ಸಂಸಾರ ಮಾಡ್ತಿದ್ದೀನಿ ಎನ್ನುವ ಗೊಂದಲವೂ ಇದ್ದಿರ್ಬೋದು. ಆದ್ರೆ ಅವಳು ಹೇಳ್ಕೊಳ್ತಾಳೆ, ಈ ಅರ್ಜುನ ಆದ್ರೂ ಎಂಥವನು, 1 ಸಲ ತಿರುಗಿ ನನ್ನ ಕಡೆ ನೋಡ್ತಿರ್ಲಿಲ್ಲ. ಅವನು ಬೆಳಗ್ಗೆ ಎದ್ದು ತಾನು ಧನುರ್ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ಬಿಟ್ಟ ಅಂತಂದ್ರೆ, ಅವನು ಯಾವ ತರ ಅದ್ರಲ್ಲಿ ಮಗ್ನನಾಗಿರ್ತಿದ್ದ ಅಂತಂದ್ರೆ ಯಾರನ್ನು ನೆನಪಿಸ್ಕೊಳ್ತಿರ್ಲಿಲ್ಲ. ಅವನು ಅದರಲ್ಲೇ ಮಗ್ನನಾಗಿ ಅದೇ ಕೆಲಸ ಮಾಡ್ಕೊಂಡಿರ್ತಿದ್ದ. ಅನೇಕ ಬಾರಿ ನನಗೆ ಆಶ್ಚರ್ಯ ಅನಿಸ್ತಿತ್ತು ಅಂತ. ಪಕ್ಕದಲ್ಲೇ ಮದುವೆ ಆಗಿರುವ ಹೆಂಡತಿ ಇದ್ದಾಗಲೂ ಕೂಡ ಅವಳನ್ನ ಮರೆತು ತಾನು ಧನುರ್ವಿದ್ಯಾಭ್ಯಾಸದಲ್ಲಿ ಏಕಾಗ್ರ ಚಿತ್ತನಾಗಿ ಬರಬಲ್ಲ ಅಂತಂದ್ರೆ, ನಿಮ್ಮಂತ ಸಾಮಾನ್ಯವಾದ ಮನಸ್ಥಿತಿ ಅವನದಲ್ಲ. ಕಠೋರ ಮನಸ್ಥಿತಿಯವನು. ಆ ಕಠೋರ ಮನಸ್ಥಿತಿಯ ಅರ್ಜುನನ ಮನಸ್ಸು ಈಗ ಹೇಗಾಗೋಗಿದೆ ಅಂತಂದ್ರೆ, ಅವನು ಹೇಳ್ತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ. ನಾನು ಕಾರ್ಪಣ್ಯ ದೋಷ, ಹೇಡಿತನದಿಂದ ನನ್ನ ಸ್ವಭಾವ ಅಪಹೃತವಾಗ್ಬಿಟ್ಟಿದೆ. ನಂದು ಒರಿಜಿನಲ್ ಸ್ವಭಾವ ಏನಿದೆಯೋ ಅದು ಹೇಡಿತನದ ಕಾರಣಕ್ಕೋಸ್ಕರ ಅಪಹೃತವಾಗ್ಬಿಟ್ಟಿದೆ. ಯಶ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ನನ್ಗೆ ಇಡೀ ಭಗವದ್ಗೀತೆಯಲ್ಲಿ ಇಷ್ಟ ಆಗುವಂತ ಪರಮ ಪ್ರಿಯವಾಗಿರುವಂತ ಶ್ಲೋಕ ಇದು. ಯಾಕಿದು ಅತ್ಯಂತ ಇಷ್ಟ ಆಗತ್ತೆ ಅಂತಂದ್ರೆ, ಅಷ್ಟಂಥ ವೀರ ಸೇನಾನಿ ಅರ್ಜುನ ಏನ್ ಹೇಳ್ತಾನೆ ಗೊತ್ತಾ? ಹೇಡಿತನದಿಂದ ನನ್ನ ಮನಸ್ಸು ವೀಕ್ ಆಗೋಗ್ಬಿಟ್ಟಿದೆ. ನನ್ನ ಒರಿಜಿನಲ್ ಸ್ವಭಾವ ಎಂತದ್ದು ಅಂತಂದ್ರೆ ಶತ್ರುಗಳನ್ನ ಮೆಟ್ಟಿ ನಿಲ್ಲುವ ಸ್ವಭಾವ. ಆದ್ರೆ ಹೇಡಿತನ ಆವರಿಸಿಕೊಂಡಿದೆ. ಈ ಅಂಡರ್ಸ್ಟುಡ್ ಇಸ್ ಪ್ರಾಬ್ಲಮ್. ನಮ್ಮಲ್ಲಿ ಬಹುತೇಕರಿಗೆ ನಮ್ಮ ಪ್ರಾಬ್ಲಮ್ಮೇ ಅರ್ಥ ಆಗಲ್ಲ. ಆದ್ರೆ ಪುಣ್ಯಾತ್ಮ ಅರ್ಜುನಿಗೆ ಒಂದು ಪ್ರಾಬ್ಲಮ್ ಅರ್ಥ ಆಯ್ತು. ನಂದ ಹೇಡಿತನ ಆವರಿಸಿಕೊಂಡಿದೆ ನನ್ನನ್ನ. ನಾನು ವೀಕ್ ಆಗೋಗಿದ್ದೀನಿ. ನನ್ನ ಸಹಜ ಸ್ವಭಾವ ನಷ್ಟವಾಗಿದೆ. ಈಗ ನೀನೇ ನನಗೆ ಯಾವುದು ಶ್ರೇಯಸ್ಕರವೋ ಅದನ್ನು ಹೇಳಬೇಕು. ಯಾಕೆ ಅಂತಂದ್ರೆ, ಇಂಟ್ರೆಸ್ಟಿಂಗ್ ಆಗಿದೆ. ಅವನು ಹೇಳ್ತಾನೆ, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ ಶಿಷ್ಯ ಅಲ್ವಾ ಕೃಷ್ಣ, ಪ್ಲೀಸ್ ಹೇಳ್ತೀಯಾ? ಅರ್ಜುನನಿಗೂ ಕೃಷ್ಣನಿಗೂ ಏಜ್ ಡಿಫರೆನ್ಸ್ ಬಹಳ ಇಲ್ಲ. ಸಮವಯಸ್ಕರು, ಹೆಚ್ಚು ಕಡಿಮೆ ಇಬ್ರು ಸಮವಯಸ್ಕರೇ. ಈ ಸಮವಯಸ್ಕನಾಗಿರುವಂತ ಕೃಷ್ಣನಲ್ಲಿರುವಂತ ಅದ್ಭುತವಾಗಿರುವಂತ ಶಕ್ತಿಯನ್ನು ಗುರುತಿಸಿದ ಅರ್ಜುನ ಹೇಳ್ತಾನೆ, ನಾನು ನಿನ್ ಶಿಷ್ಯ, ಪ್ಲೀಸ್ ನನ್ನ ದಾರಿ ತೋರಿಸು. ಕೃಷ್ಣ ಬೈದ ತಕ್ಷಣ ಉಲ್ಟಾ ಹೊಡಿಬೇಕಿತ್ತು ಅವನು. ನಿನ್ಗೇನ್ ಗೊತ್ತು, ಹೋಗ, ನೀನ್ ನನ್ನ ಸೇವಕ, ನಿನ್ನಂದ ಸವಾರಿ ನೋಡ್ಕೋಬೇಕಷ್ಟೇ, ನಿನ್ ರಥದ ಸೇವಕ ಅಷ್ಟೇ, ನೀನ್ ಆ ಕೆಲಸ ಮಾಡು ಸಾಕು ಅಂತ ಹೇಳಲಿಲ್ಲ. ನಾನ್ ನಿನ್ ಶಿಷ್ಯ, ದಯಮಾಡಿ ದಾರಿ ತೋರಿಸ್ತೀಯ ಅಂತ ಕೇಳ್ಕೊಂಡ. ಯಾವಾಗ? ಈ ಪುಣ್ಯಾತ್ಮ ಕಡಿಮೆ ಇಲ್ಲ. ಶಿಷ್ಯ ತಾನು ಅಂತ ಹೇಳ್ಕೊಳ್ಳುವವರೆಗೂ ಗುರುವಾಗಿ ಯಾವ ಮಾತನ್ನು ಹೇಳಲಿಲ್ಲ. ಇವನೇನಾದ್ರೂ 18ನೇ ಅಧ್ಯಾಯದವರೆಗೂ ಶಿಷ್ಯ ಅಂತ ಹೇಳ್ಕೊಳ್ಳಿಲ್ಲ ಅಂತಂದಿದ್ರೆ ಭಗವದ್ಗೀತೆ ಬರ್ತಾನೆ ಇರಲಿಲ್ಲ. ನಮ್ಗೆ ಗೊತ್ತಿರಬೇಕಾಗಿರೋ ಮೊದಲನೇ ಸಂಗತಿ ಅದು. ನಮ್ಮಲ್ಲಿ ನಾವು ಸೇರಿದಂತೆ ಬಹಳ ಜನ ಕೇಳಲಿಕ್ಕೆ ತಯಾರಿಲ್ಲದೆ ಹೋದ್ರೂ ಜನರ ಮುಂದೆ ಮಾತಾಡ್ತಿರ್ತೀವಿ. ಜನಕ್ಕೆ ಇಷ್ಟನೇ ಇರಲ್ಲ. ನೀನ್ ಯಾವಾಗ ಮುಗಿಸ್ತೀಯ ಅಂತ ಕಾಯ್ತಿರ್ತಾರ ಅವರು. ಆದ್ರೆ ಅರ್ಜುನನ ಮುಂದೆ ಕೃಷ್ಣ ಹಂಗ್ ಮಾಡ್ಲಿಲ್ಲ. ನಾನು ಶಿಷ್ಯ, ನೀನು ನನ್ನ ಗುರು ಅಂತ ಹೇಳಿದ ನಂತರ ಮಾತು ಶುರು ಮಾಡಿದ. ಮಾತು ಹೇಗಿತ್ತು ಅಂತಂದ್ರೆ, ಆ ಮಾತಿಗೆ ಹೋಗೋಕ್ಕಿಂತ ಮುಂಚೆ ಆಲೋಚನೆ ಮಾಡಿ ನೀವು. ಕೃಷ್ಣ ಅರ್ಜುನ ಹೇಳಿರುವಂತ ಪಾಯಿಂಟ್, ನಾವೆಲ್ಲರೂ ಕೂಡ ದುಃಖಕ್ಕೆ ಸಿಕ್ಕಾಕೊಳ್ಳೋದು ಯಾಕೆ ಅಂದ್ರೆ ಹೇಡಿತನದ ಕಾರಣಕ್ಕೋಸ್ಕರ.
ಎರಡನೇದು ನಮ್ಮ ಸ್ವಭಾವ ನಷ್ಟವಾಗೋದು. ಯಾವಾಗ ಹೇಳಿತನ ಬರುತ್ತೋ ಆಗ ಸ್ವಭಾವ ನಷ್ಟವಾಗತ್ತೆ. ಯಾವಾಗ ಸ್ವಭಾವ ನಷ್ಟ ಆಗುತ್ತೋ, ಯಾವುದು ಸರಿಯಾದ ಮಾರ್ಗ ಅಂತ ಅರಿವಾಗಲ್ಲ, ಆಗ ನಾವು ಎಲ್ಲವನ್ನು ಮೀರಿ ನಿಂತು ಹೂತು ಹೋಗ್ಬಿಡುವಂತ ಕೆಟ್ಟ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದನ್ನು ಗಮನಿಸಿದಂತ ಶ್ರೀಕೃಷ್ಣ ಅವನಿಗೇನ್ ಹೇಳ್ತಾನೆ ಗೊತ್ತೇನು? ನಮ್ಮೆಲ್ಲರಿಗೂ ದುಃಖವನ್ನ ಮೀರಿ ನಿಲ್ಲುವಂತ ಒಂದು ಶ್ರೇಷ್ಠ ಪರಿಹಾರವನ್ನ ಕೃಷ್ಣ ಕೊಡ್ತಾನೆ. ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, ಇಲ್ಲಿರುವ ಯಾರೂ ಕೂಡ, ಅದು ವೇದಿಕೆ ಮೇಲೆ ಇರಲಿ ಇಲ್ಲಿರಲಿ, ನನಗೆ ದುಃಖ ಇಲ್ಲ ಅಂತ ಧೈರ್ಯವಾಗಿ ಹೇಳಬಲ್ಲವರು ಇಲ್ಲವೇ ಇಲ್ಲ. ದುಃಖ ಪ್ರತಿಯೊಬ್ಬರಿಗೂ ಇದ್ದದ್ದೇ. ಕೃಷ್ಣ ಆ ದುಃಖದ ಕಾರಣಗಳನ್ನ ಸಾಂಖ್ಯ ಯೋಗದಲ್ಲಿ ಅನಾವರಣ ಮಾಡ್ತಾನೆ. ನೀವು ಬೇರೆ ಯಾವ ಅಧ್ಯಾಯ ಓದ್ತಿರೋ ಇಲ್ವೋ, ಯಾವಾಗಲಾದ್ರೂ ಅವಕಾಶ ಸಿಕ್ಕರೆ ಸಾಂಖ್ಯ ಯೋಗ ಒಂದನ್ನೇ ಪೂರ್ತಿ ಪ್ರಮಾಣದಲ್ಲಿ ಮತ್ತೆ ಓದ್ತಾ ಅದನ್ನು ಅರ್ಥೈಸಿಕೊಳ್ಳೋ ಪ್ರಯತ್ನ ಪಡಿ. ನಮ್ಮ ಎಲ್ಲ ದುಃಖಗಳಿಗೆ ಸೊಲ್ಯೂಷನ್ ಸಾಂಖ್ಯ ಯೋಗ ಒಂದರಲ್ಲೇ ಇದೆ. ಸಾಂಖ್ಯ ಯೋಗದಲ್ಲಿ ಕೃಷ್ಣನ ಮಾತು ಶುರುವಾಗುತ್ತಲ್ಲ, ಏನ್ ಸುಂದರವಾಗಿದೆ ಅಂತಂದ್ರೆ, ಅವನು ಹೇಳ್ತಾನೆ, ಅಶೋಚಾನನ್ ಅಶೋಚಸ್ತ್ವಂ ಪ್ರಜ್ಞಾವಾದಾಂಶ ವಾಸಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಏನ್ ಚೆನ್ನಾಗಿದೆ ಅಂತಂದ್ರೆ, ಅವ್ರು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಅಶೋಚಾನನ್ ಅಶೋಚಸ್ತ್ವಂ, ಯಾರಿಗೋಸ್ಕರ ನೀನು ಶೋಕ ಪಡಬೇಕಾಗಿಲ್ವೋ ಅವರಿಗೋಸ್ಕರ ಶೋಕ ಪಡ್ತಿದ್ದೀಯಾ. ಹಂಗ್ ಶೋಕಪಟ್ಟು ಏನ್ ಹೇಳ್ತಾ ಇದೀಯ ಅಂದ್ರೆ, ನಾನು ಭಾರಿ ದೊಡ್ಡ ಪಂಡಿತ ಅಂತ ಮೆರಿತಾ ಇದ್ಯಾ. ಅಯೋಗ್ಯ ಅನ್ನೋ ಅರ್ಥದಲ್ಲಿ ಹೇಳೋದವನು. ಅಯೋಗ್ಯ, ಭಾರಿ ದೊಡ್ಡ ಪಂಡಿತ ಏನಲ್ಲ ನೀನು. ಯಾರಿಗೋಸ್ಕರ ಕಣ್ಣೀರ್ ಹಾಕಬೇಕಾದ ಅಗತ್ಯವೇ ಇಲ್ವೋ ಅವರಿಗೋಸ್ಕರ ಕಣ್ಣೀರ್ ಹಾಕ್ತಿದ್ಯಾ. ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ಯಾರು ಹೋಗ್ಬಿಟ್ಟಿದಾರೋ, ಯಾರು ಮುಂದೆ ಹೋಗ್ತಾರೋ ಅವರಿಗೋಸ್ಕರ ಯಾರಾದ್ರೂ ಕಣ್ಣೀರ್ ಇಡ್ತಾರೆ. ಆಯ್ತಪ್ಪ, ಅರ್ಥ ಏನು ಅಂತಂದ್ರೆ, ನೀನ್ ಯುದ್ಧ ಮಾಡ್ಲಿಲ್ಲ, ಅವ್ರನ್ನ ಕೊಲ್ಲಲಿಲ್ಲ, ಹಾಗೆ ಮಾಡಿದ ಮಾತ್ರಕ್ಕೆ ಪರ್ಮನೆಂಟ್ಲಿ ಉಳಿದು ಬಿಡ್ತಾರ ಅವರು. ಹಂಗಿದ್ರೆ ಬಿಡು, ಅವ್ರ ಮುಂದೆ ಯಾವತ್ತಿದ್ದು ಸತ್ತೇ ಸಾಯ್ತಾರೆ. ಈ ಹಿಂದೆನೂ ಸತ್ತಿದ್ದಾರೆ. ಅವ್ರ ಬಗ್ಗೆ, ಹಿಂದೆ ಸತ್ತಿರೋರ ಬಗ್ಗೆ, ಮುಂದೆ ಸಾಯಲಿರುವವರ ಬಗ್ಗೆ ಇವತ್ತಿರುವಂತಹ ವ್ಯಕ್ತಿ ಪಂಡಿತನಾದವನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಏನ್ ಸುಂದರವಾದ ಮಾತು. ಸಾಧ್ಯ ಇದೆಯೇನು ನಮ್ಮ ಹತ್ರ? ಕೃಷ್ಣನ ಒಂದು ವಾಕ್ಯ, ಯಾರಾದರೂ ಸತ್ತಾಗ ನಮ್ ಕಣ್ಣೀರ್ ಹಾಕ್ತಾ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲವನ್ನೂ ಕಳ್ಕೊಂಡ್ಬಿಟ್ವಿ ಅಂತ ಹೇಳ್ತಾ ಇರೋಕ್ಕೆ ಸಾಧ್ಯ ಇದೆಯಾ? ತುಂಬಾ ಜನರನ್ನ ನಾನು ನೋಡ್ತೀನಿ. ಅಫ್ಕೋರ್ಸ್ ತುಂಬಾ ಜೊತೆಗಿದ್ದವರು, 50 ವರ್ಷ 60 ವರ್ಷಗಳ ಕಾಲ ಜೊತೆಯಲ್ಲಿದ್ದವರು ತೀರ್ಕೊಂಡಾಗ ದುಃಖ ಆಗೋದು ಸಹಜ. ಆದ್ರೆ ಎಷ್ಟು ದಿನಗಳ ಕಾಲ? 15 ದಿನ, 25 ದಿನ, 1 ತಿಂಗಳು, 1 ವರ್ಷ, 5 ವರ್ಷ ಆದ್ರೂ ನನಗಿನ್ನೂ ದುಃಖ ಹೋಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಇದೆ? ಯಾರಿಗಾದ್ರೂ ಭಗವಂತ, ನಾನು ಮೊನ್ನೆ ತಾನೇ ಯಾರಿಗೋ ನೆನಪಿಸ್ಕೊಂಡು ಹೇಳ್ತಿದ್ದೆ, ಮಾಸ್ಟರ್ ಹಿರಣ್ಣಯ್ಯನವರು ಒಂದ್ಸಲ ಕೂತ್ಕೊಂಡು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರು. ಚಕ್ರವರ್ತಿ, ಭಗವಂತ 2 ಕಿವಿ ಕೊಟ್ಟಿದ್ದಾನೆ, ಯಾಕೆ ಗೊತ್ತಾ ಅಂತ. ನಾನು ಎಲ್ಲ ತರಲೆ ಹುಡುಗರ ತರನೇ ಉತ್ತರ ಕೊಟ್ಟಿದ್ದೆ, ಒಂದ್ ಕಿವಿಯಲ್ಲಿ ಕೇಳು, ಒಂದ್ ಕಿವಿಯಲ್ಲಿ ಬಿಡು ಅಂತ ಕೊಟ್ಟಿದ್ದಾನೆ ಅಂತ ತಮಾಷೆ ಮಾಡ್ತಾ. ಅವ್ರು ಹೇಳಿದ್ರು, ಇಲ್ಲ, 2 ಪರಮ ಸತ್ಯವನ್ನು ಹೇಳಲಿಕ್ಕೆ 2 ಕಿವಿ ಕೊಟ್ಟಿದ್ದಾನೆ ಅಂತ. ಕ್ಯೂರಿಯಾಸಿಟಿ ಆಯ್ತು ನನಗೆ, ಏನದು ಪರಮ ಸತ್ಯ ಅಂದ್ರೆ. ಹೇಳಿದ್ರು, ಮೊದಲನೇ ಕಿವಿಯಲ್ಲಿ ಭಗವಂತ ಹೇಳ್ತಾನಂತೆ, ನಿನ್ ಸಾವು ಖಾತ್ರಿ. ಹುಟ್ಟಿದ ತಕ್ಷಣ ಭಗವಂತ ಹೇಳೋ ಸತ್ಯ ಅಂತೆ ಅದು. ನೀನ್ ಸಾಯೋದು ಗ್ಯಾರಂಟಿ, ನಾನು ಪರ್ಮನೆಂಟ್ಲಿ ಬದುಕಿರ್ತೀನಿ ಅನ್ನೋ ತರ ಧಿಮಾಕಿನಿಂದ ಮೆರಿಬೇಡ. ಯಾವತ್ ಸಾಯ್ತಾ ಅಂತ ಗೊತ್ತಿಲ್ಲ, ಬಟ್ ಸಾಯೋದು ಗ್ಯಾರಂಟಿ ನೀನು ಅಂತ ಒಂದು ಕಿವಿಯಲ್ಲಿ ಒಂದು ಸತ್ಯ ಹೇಳ್ತಾನಂತೆ. 2ನೇ ಕಿವಿಯಲ್ಲಿ ಏನು ಅಂತ ಕೇಳಿದವ್ರು ಹೇಳಿದ್ರು, ನಿಮ್ಮ ಅಮ್ಮ ಮಾತ್ರ ಗ್ಯಾರಂಟಿ ಒರಿಜಿನಲ್, ಅಪ್ಪನ ಗ್ಯಾರಂಟಿ ಕೊಡಲ್ಲ. ನಾನು ಹೇಳಿದ್ರು, ನಂಗೆ ಅರ್ಥ ಆಗ್ಲಿಲ್ಲ ಅಂತ. ಅವ್ರು ಹೇಳಿದ್ರು, ತಮಾಷೆ ಮಾಡ್ತಾ, ಹಿರಣ್ಣಯ್ಯನವರ ತಮಾಷೆಯ ಸಾಮರ್ಥ್ಯ ಇತ್ತಲ್ಲ ಅತ್ಯದ್ಭುತವಾದ್ದು. ಅವ್ರು ಹೇಳಿದ್ರು, ಚಕ್ರವರ್ತಿ, ಅಮ್ಮ ಒಬ್ಬಳೆ ಸತ್ಯ ಕಣೋ, ಅಪ್ಪ ಅಮ್ಮನ ಬೆರಳ ತುದಿಯಲ್ಲಿರುವ ಸತ್ಯ ಅಂತ. ನಂಗಾಗ್ಲೂ ಅರ್ಥ ಆಗ್ಲಿಲ್ಲ. ಅವ್ರಂದ್ರು, ನೀನು ಹಾಸ್ಪಿಟಲ್ ಬೆಡ್ ಮೇಲೆ ಆಗ್ತಾನೆ ಹುಟ್ಟಿರ್ತೀಯಲ್ಲ, ಅಮ್ಮನ್ ಕೇಳು, ಅಮ್ಮ ನಮ್ಮಪ್ಪ ಯಾರು ಅಂತ. ಅವಳು ಹಿಂಗ್ ಯಾರನ್ನೋ ತೋರಿಸಿದ್ದಕ್ಕೆ ಅವ್ನು ನಿಮ್ಮಪ್ಪ. ತಿರುಗಿ ಹಿಂಗ್ ಯಾರನ್ನಾದ್ರೂ ತೋರಿಸಿದ್ರೆ ಇವನ ಅಪ್ಪನೇ ಅಲ್ಲ. ಹೇಳಿದ್ರು, ಅಪ್ಪ ಅಮ್ಮನ ಕೈ ಬೆರಳ ತುದಿಯಲ್ಲಿದ್ದಾನೆ, ಅಮ್ಮ ಮಾತ್ರ ಸತ್ಯ ಅಂತ ಆತ ಭಗವಂತ ಹೇಳ್ತಾನೆ. ಏನ್ ಚೆನ್ನಾಗಿದೆ ನೋಡಿ. ಕೆಲವು ಪುಣ್ಯಾತ್ಮರು ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ಬಿಡ್ತಾರೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಸಾಯ್ತಾರೋ, ಯಾರು ಸತ್ತಿದ್ದಾರೋ, ಯಾರು ಸಾಯಲಿದ್ದಾರೋ ಅವರ ಬಗ್ಗೆ ಈಗಿದ್ದವರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅದು ವಿಶೇಷ. ಅದನ್ನ ವಿವೇಕಾನಂದರು ಹೇಳ್ತಾರಲ್ಲ, ನಾನು ಹೇಳಿದ್ನಲ್ಲ, ವಿವೇಕಾನಂದರು ಅದನ್ನೇ ನಮ್ಗೆ ಇನ್ನೊಂದು ರೂಪದಲ್ಲಿ ಹೇಳಿದ್ರು ಅಂತ. ಯಾರಾದ್ರೂ ಸನ್ಯಾಸಿ ಗೀತೆಯನ್ನ ಕೇಳಿದವರು ಇದ್ರೆ ಗೊತ್ತಿರುತ್ತೆ. ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ? ತಂದೆ ತಾಯಿಯು ಸತಿಯು ಮಕ್ಕಳು ಗೆಳೆಯರೆಂಬುವರರಿಯರು, ಕನಸು ಕಾಣುತ್ತಲವರು ಸೊನ್ನೆಯ ಸರ್ವವೆನ್ನುತ್ತ ಮೆರೆವರು. ಲಿಂಗವರಿಯದ ಆತ್ಮವು ಯಾರಿಗೆ ಮಗುವು, ಯಾರಿಗೆ ತಾತನು, ಆರ ಮಿತ್ರನು ಆರ ಶತ್ರುವು, ಒಂದೇಯಾಗಿರುವ ಆತ್ಮನು, ಆತ್ಮನೆಲ್ಲಿಯೂ ಇರುವನು, ಮೇನ್ ಆತ್ಮವೇ ಆಗಿರುವನು.
ಈ ಮಾತು ಇದೇ ಶ್ಲೋಕದ ಮತಿತಾರ್ಥ. ಈ ಲಿಂಗಕ್ಕೆ, ಈ ಆತ್ಮಕ್ಕೆ, ನಮ್ಮ ಆತ್ಮ ಸ್ವರೂಪಿಗಳು, ಆತ್ಮಕ್ಕೆ ಲಿಂಗ ಇಲ್ಲ. ನೀವು ಒಳಗೆ 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 ಹೋಗ್ತಾ ಇದ್ದಂತೆ ನಿಮ್ಗೆ ಯಾವ್ಯಾವ ಭೇದ ಇದೆಯೋ ಅದು ಯಾವ ಇರಲ್ಲ. ನೀವು ಸ್ವಲ್ಪ ನಿಮ್ಮ ಮನೆಯಿಂದ ಆಚೆ ಬನ್ನಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಇಂಥ ಮನೆಯಲ್ಲಿ ಹುಟ್ಟಿರೋದ್ರಿಂದ ಇಂಥ ಜಾತಿ. ಅಕಸ್ಮಾತ್ ಹುಟ್ಟಿರುವಾಗ ನಾನು ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಟಿದ್ರೆ ನನ್ನ ಜಾತಿನೇ ಬೇರೆ ಆಗಿರ್ತಿತ್ತು. ಬಹಳ ಜನರಿಗೆ ಗೊತ್ತಿಲ್ಲ, ಗವಾಸ್ಕರ್ ಹುಟ್ಟಿದಾಗ ಅವ್ರದ್ದು ಮಕ್ಕಳು ಎಕ್ಸ್ಚೇಂಜ್ ಆಗ್ಬಿಟ್ಟಿದ್ರಂತೆ. ಗವಾಸ್ಕರ್ ತಾಯಿಯ ಮಡಿಲಲ್ಲಿ ಇರಬೇಕಾಗಿದ್ದ ಮಗು ಯಾವುದೋ ಕಾರಣಕ್ಕೆ ಡಾಕ್ಟರ್ ಎಕ್ಸ್ಚೇಂಜ್ ಆಗಿ ಬೆಸ್ತರ ಮಡಿಲಿಗೆ ಹೋಗ್ಬಿಡ್ತಂತೆ. ದೊಡ್ಡ ಕ್ರಿಕೆಟರ್. ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಬೆಸ್ತರ್ ಮನೆಯಲ್ಲಿ ಬೆಳೆದಿದ್ರೆ ಆ ಹುಡುಗ ಬೆಸ್ತರವನಾಗಿರ್ತಿದ್ದ. ಇಲ್ಲಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅವ್ನು ಯಾವ ಜಾತಿ ಇದೆಯೋ ಅದರಲ್ಲಿದ್ದಾನೆ. ನಾವು ಯಾವುದನ್ನ ಜಾತಿ ಅಂತ ತಲೆ ಮೇಲೆ ಕಿರೀಟ ಹೊತ್ಕೊಂಡು ತಿರುಗಾಡ್ತಿರ್ತೀವೋ ಆ ಜಾತಿ ನಮ್ಗೆ ಬಂದಿರೋದು ನಮ್ಮ ಡಾಕ್ಟರ್ ಕಾರಣಕ್ಕೋಸ್ಕರ. ಪುಣ್ಯ, ಆ ಪುಣ್ಯಾತ್ಮ ನನ್ನ ನಮ್ಮ ಅಮ್ಮನ ಪಕ್ಕದಲ್ಲೇ ಮಲಗಿಸಿದ ಅಂತ. ಅವನು ಬೇರೆಲ್ಲೋ ಮಲಗಿಸಿದ್ರೆ ಆ ಜಾತಿಯ ಆ ರೋಗವೇ ಇರ್ತಿರ್ಲಿಲ್ಲ ನನಗೆ. ಇನ್ ಸ್ವಲ್ಪ ಒಳಗೆ ಬಂದು ನೋಡಿ, ನೀವು ಆತ್ಮ ಸ್ವರೂಪಿಯಾಗಿ ಯೋಚನೆ ಮಾಡಿದರೆ ಈ ಆತ್ಮವನ್ನ ಗಂಡು ಹೆಣ್ಣು ಅಂತ ಗುರುತಿಸ್ಲಿಕ್ಕಾಗತ್ತೆ? ಒಳಸುಳಿಯುವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಶರಣರು ಹೇಳಿದ್ರಲ್ಲ, ಇದೇ ಆಧಾರದ ಮೇಲೆ ಹೇಳಿದ್ದು. ಯಾವ ಗಂಡು ಯಾವ ಹೆಣ್ಣು ಅದಕ್ಕೆ ಏನೂ ಇಲ್ಲ. ಗಂಡು ಹೆಣ್ಣು ಅನ್ನೋದು ಆತ್ಮಕ್ಕಿಲ್ಲ ಅಂತಂದ್ರೆ ನೀವು ಒಂದು ಸಲ ಒಳಕ್ ಹೋದ್ಮೇಲೆ ನಿಮ್ ತಂದೆ, ನಿಮ್ ತಾಯಿ, ನಿಮ್ ಬಂಧು ಬಳಗ ಯಾರು ಏನೂ ಇಲ್ಲ. ವಿವೇಕಾನಂದರು ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ತಂದೆ ತಾಯಿಯು ಸತಿಯು ಮಕ್ಕಳು ಗೆಳೆಯರೆಂಬುವರರಿಯರು. ತಂದೆ ತಾಯಿ ಸತಿ ಮಕ್ಕಳು ಗೆಳೆಯರು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಕನಸು ಕಾಣುತ್ತಲವರು ಸೊನ್ನೆಯೇ ಸರ್ವವೆನ್ನುತ್ತ ಮೆರೆವರು. ಸೊನ್ನೆಯನ್ನೇ ಎಲ್ಲ ಅಂತ ತಿಳ್ಕೊಂಡು ಕನಸು ಕಾಣ್ಕೊಂಡು ಕೂತಿದ್ದಾರೆ ಅವರು. ಲಿಂಗವರಿಯದ ಆತ್ಮವು ಯಾರಿಗೆ ಮಗುವು, ಯಾರಿಗೆ ತಾತನು. ಅದು ಯಾರಿಗೂ ಮಗುನೂ ಅಲ್ಲ, ಯಾರಿಗೂ ತಾತನೂ ಅಲ್ಲ, ಯಾವ ಸಂಬಂಧವೂ ಇಲ್ಲ. ಹಾಗಿದ್ಮೇಲೆ ಈ ಸಂಬಂಧವನ್ನ ಮುಂದಿಟ್ಕೊಂಡು ಕಣ್ಣೀರ್ ಹಾಕ್ತಾ ಇದೆಯಲ್ಲ, ಸರಿನಾ ಅಂತ ಕೃಷ್ಣ ಕೇಳ್ತಾನಲ್ಲ. ವಿವೇಕಾನಂದರು ನನಗೆ ನಿಮಗೆ ಕೇಳಿದ್ರು, ಸನ್ಯಾಸಿಗಿತ್ತಿ. ಎಷ್ಟು ಕೋಇನ್ಸಿಡೆನ್ಸ್ ಕೊಡು, ಏನು ಅದ್ಭುತವಾಗಿದೆ. ಸ್ವಾಮಿ ವಿವೇಕಾನಂದರು ಹೇಳಿರುವಂತ ಮಾತು ಕೃಷ್ಣ ಹೇಳಿರುವಂತ ಮಾತಿಗೆ ಎಷ್ಟು ಹತ್ರ. ಹಾಗಂತ ಕೃಷ್ಣ ಅಲ್ಲಿಗೆ ಬಿಡ್ಲಿಲ್ಲ. ಕೃಷ್ಣ ಅರ್ಜುನನಿಗೆ ಹೇಳ್ದ, ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಇವರೆಲ್ಲ ಸಾಯುವಂತವ್ರು, ನೀನು ಅವ್ರಿಗೋಸ್ಕರ ಶೋಕಿಸ್ತಾ ಇದೆಯಾ ಹಂಗ ಹೇಳಿ ಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತೆ. ಸುಂದರವಾಗಿರುವಂತ ಶ್ಲೋಕ ಆಯ್ತು. ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ, ಈ ದೇಹಕ್ಕೆ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ, ಈ ದೇಹದೊಳಗಿರುವಂತ ನನಗೆ ಕೌಮಾರ ಅಂದ್ರೆ ಬಾಲ್ಯ, ಯೌವನ, ಜರ ಅಂದ್ರೆ ಮುಪ್ಪು ಹೇಗೆ ಬರುತ್ತೋ ಹಾಗೆಯೇ ಈ ದೇಹವನ್ನ ಬಿಟ್ಟು ಆತ್ಮ ಮತ್ತೊಂದು ದೇಹವನ್ನು ಪಡೆದುಕೊಳ್ಳುತ್ತೆ. ಧೀರಸ್ತತ್ರನ ಮುಹ್ಯತಿ, ಧೀರನಾದವನು ತಲೆ ಕೆಡಿಸಿಕೊಳ್ಳಲ್ಲ. ಯಾವ ಧೀರನಾಗಿರ್ತಾನೋ ಅವನು ಸಾವಿಗೆ ಹೆದರಲ್ಲ ಅಂತ. ಸಿಂಪಲ್ ಸೆಂಟೆನ್ಸ್. ನನಗೆ ಇತ್ತೀಚೆಗೆ ಧಾರವಾಡದ ನಮ್ಮ ಕಚೇರಿಯಲ್ಲಿ ಕೂತಿದ್ದಾಗ ಒಂದಷ್ಟು ತರುಣರು ಬಂದು ಕೂತ್ಕೊಂಡು ಕೇಳಿದ್ರು. ಅವ್ರು ಕೇಳಿದ್ರು ಅಂತ ಉತ್ತರ ಕೊಟ್ಟಿದ್ದು, ವಾಸ್ತವ ಹಂಗಿದ್ಯೋ ಇಲ್ವೋ ಗೊತ್ತಿಲ್ಲ. ಅವ್ರು ನಮ್ಗೆ ಏನ್ ಕೇಳಿದ್ರು ಅಂತಂದ್ರೆ, ಸರ್ ಕೆಲವೊಂದ್ಸಲ ಧೈರ್ಯವಾಗಿ ಇನ್ನೆಲ್ಲ ಮಾತಾಡ್ಬಿಡ್ತಿರಲ್ಲ ಸರ್, ಎಲ್ಲಿಂದ ಈ ಧೈರ್ಯ ಬರುತ್ತೆ ಅಂತ. ನಾನು ಸುಮ್ಮನೆ ಕೇಳಿದೆ, ಹೆದರಿಸೋರು ಹೆಚ್ಚಂದ್ರೆ ಏನಂತ ಹೆದರಿಸ್ಬೋದು? ನೀನು ಸಾಯಿಸ್ಬಿಡ್ತೀನಿ ಅಂತ ತಾನೆ, ಮ್ಯಾಕ್ಸಿಮಮ್ ಇದಕ್ಕಿಂತ ಏನ್ ಮಾಡ್ಲಿಕ್ಕಾಗಲ್ಲ ತಾನೆ. ಸತ್ತ ಮೇಲೆ ನೀವು ನನ್ನ ದೇಹಕ್ಕೆ ಚೂರಿಯಿಂದಿರಿದ್ರೆ ಏನು, ನನ್ನ ದೇಹಕ್ಕೆ ಅವಮಾನ ಮಾಡಿದ್ರೆ ಏನು, ದೇಹ ಹೋಯ್ತಲ್ಲ, ಇನ್ನಾಗಬೇಕಾಗಿರೋದು ಏನಿದೆ? ಹೈಯೆಸ್ಟ್ ನೀವು ಮಾಡ್ಬೋದಾಗಿರೋದು ಸಾವು. ಸಾವಿಗೆ ಯಾರಾದ್ರೂ ಹೆದರ್ಕೊಳ್ಳಿಲ್ಲ ಅಂತಂದ್ರೆ ಅವನಿಗೆ ಬದುಕಿರ್ಲಿ ಹೆದರುವಂತ ಪ್ರಮೇಯವೇ ಇಲ್ಲ. ನೆನ್ಪಿಟ್ಕೋಬೇಕು. ಬಹಳ ಸುಂದರ. ಇದು ನಾನು ಹೇಳ್ತಿರೋದಲ್ಲ, ನಾನು ಸುಮ್ಮನೆ ಅವ್ರಿಗೆ ಹೇಳಿದ್ದಷ್ಟೇ. ಆದ್ರೆ ವಾಸ್ತವವಾಗಿ ಕೃಷ್ಣ ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಮುಹ್ಯತಿ. ಹೆಚ್ಚಂದ್ರೆ ಸಾವು ಬರಬಹುದು. ಸಾವಿಗೆ ಹೆದರ್ಲಿಲ್ಲ ಅಂತಂದ್ರೆ ಆ ಮನುಷ್ಯನನ್ನ ಕೊಲ್ಲೋದಕ್ಕೆ ಯಾವನತ್ರನೂ ಸಾಧ್ಯ ಇಲ್ಲ. ಅಷ್ಟು ಧೈರ್ಯ ತಂದ್ಕೊಳ್ಳೋ ಸಾಧ್ಯ ಇದೆಯಾ? ವಿವೇಕಾನಂದರು ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಕತ್ತಲಳಿಯಲಿ ಮಬ್ಬು ಕವಿಸುವ ಭವದ ತೃಷ್ಣೆಯು ಬತ್ತಲಿ, ಬಾಳ ಮೋಹವು ಮರು ಮರೀಚಿಕೆ ಮಾಯ ಕೆತ್ತಿದ ಪುತ್ಥಳಿ, ಜನನದೆಡೆയും ಮರಣದೆಡೆಗಾಗೆಳುವುದೆಮ್ಮನು ದೇಹವು, ಜನ್ಮ ಜನ್ಮದಿ ಮರಳುವುದೆಮ್ಮ ಬಿಗಿಯಲು ಮೋಹವು ಅಂತ ಸ್ವಾಮೀಜಿ ಹೇಳ್ತಾರೆ. ಜನನದಿಂದ ಮರಣದೆಡೆಗೆ ನಾವು ಸಾಕ್ತೀವಿ, ಮತ್ತೆ ವಾಪಸ್ ಹುಟ್ತೀವಿ.
ಆದರೆ ಪ್ರತಿ ಬಾರಿ ಹುಟ್ಟಿದಾಗಲೂ ಕೂಡ ಈ ಮೋಹಪಾಶ ನಮ್ಮನ್ನು ಬಂಧಿಸ್ಲಿಕ್ಕೆ ಸಿದ್ಧವಾಗಿರುತ್ತೆ. ತಲೆ ಕೆಡ್ಸ್ಕೊಳ್ಬೇಡ, ಇದನ್ನ ಕಡಿದು ಮುಂದಕ್ಕೆ ನಡೆಯೋದನ್ನ ಕಲಿ ಅಂತ ಸ್ವಾಮೀಜಿ ನಮ್ಗೆ ಕಲಿಸ್ಕೊಡುವಂತ ಪಾಠ. ಯಾವುದನ್ನ ಕೃಷ್ಣ ಅರ್ಜುನನಿಗೆ ಹೇಳಿದ್ನೋ, ವಿವೇಕಾನಂದರು ಅದನ್ನೇ ಸನ್ಯಾಸಿ ಗೀತೆಯ ಮೂಲಕ ನಮ್ಮನ್ನ ಮತ್ತು ನಿಮ್ಮನ್ನ ತಯಾರಿ ಮಾಡ್ಲಿಕ್ಕೆ ಅಂತ ಬಳಸ್ಕೊಂಡ್ರು. ಕೃಷ್ಣನಿಗೆ ಎಷ್ಟು ಸುಂದರವಾಗಿ ಈಗ ಕೃಷ್ಣ ಅರ್ಜುನನಿಗೆ ಹೇಳ್ಕೊಡ್ತಾನೆ ಅಂತಂದ್ರೆ, ಮುಂದಿನ ಒಂದು ಶ್ಲೋಕದಲ್ಲಂತೂ ಕೃಷ್ಣ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ. ಅದು ಸಾಂಖ್ಯ ಯೋಗದ ಪ್ರಾಬಬ್ಲಿ 16ನೇ ಶ್ಲೋಕವೋ 17ನೇ ಶ್ಲೋಕವೋ ಇರಬೇಕು. ಆ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಬಹಳ ಚೆನ್ನಾಗಿದೆ ಶ್ಲೋಕ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭೌ ತೌನ ವಿಜಾನೀತು. ಅಲ್ಲ, ಉಭಯೋರಪಿ ದೃಷ್ಟವಂತಹ ತ್ವನಯೋ ತತ್ವದರ್ಶಿವಿ ಅಂತ. ನಾಸತೋ ವಿದ್ಯತೆ ಭಾವೋ, ಯಾವುದು ಅಸತ್ಯವೋ ಅದಕ್ಕೆ ಸ್ಥಾನವಿಲ್ಲ, ಯಾವುದು ಸತ್ಯವೋ ಅದು ಇಲ್ಲದೇ ಇಲ್ಲ. ನಾವು ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಸತ್ಯದ ಕುರಿತಾದ್ದೇ ಹೊರತು ಅಸತ್ಯದ ಕುರಿತಂತೆ ಅಲ್ಲ ಅಂತಂದ್ರೆ. ಎಷ್ಟು ಚೆನ್ನಾಗಿದೆ ಮಿತ್ರರೇ. ಯಾರಿಗೆ ಈ ಶ್ಲೋಕ ಅರ್ಥವಾಗಿ, ನಾನು ಮತ್ತೆ ಹೇಳ್ತೀನಲ್ಲ, ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನು ಯಾರಾದರೂ ಜೀರ್ಣಿಸಿಕೊಳ್ಳಬಲ್ಲರಾದರೆ ಅವ್ರ ಜೀವನದಲ್ಲಿ ಇನ್ನೇನು ಓದಬೇಕಾದ ಅಗತ್ಯವೇ ಇಲ್ಲ. ಅವ್ರ ಜೀವನ ದುಃಖ ರಹಿತವಾಗುತ್ತೆ. ಭಗವದ್ಗೀತೆ ಯಾಕೆ ಇವತ್ತಿಗೂ ಕೂಡ ಇಷ್ಟು ಅಟ್ರಾಕ್ಟಿವ್ ಅಂತಂದ್ರೆ, ಜಗತ್ತಿನ ಶ್ರೇಷ್ಠ ಮಹಾಪುರುಷರು ಕೂಡ ಭಗವದ್ಗೀತೆ ಅಂತಂದ್ರೆ ಯಾಕೆ ಹುಚ್ಚಿಗೆ ಬೀಳ್ತಾರೆ ಅಂದ್ರೆ ಈ ಕಾರಣಕ್ಕೋಸ್ಕರವೇ. ಇದರಲ್ಲಿರುವಂತ ಒಂದೊಂದು ಶ್ಲೋಕವೂ ಕೂಡ ಏನ್ ಅದ್ಭುತವಾದನ್ನು ಸೃಷ್ಟಿಸಬಲ್ಲದು ಗೊತ್ತೇನು. ಮೊದಲನೇ ಬಾರಿಗೆ ಬಾಂಬ್ ಎಕ್ಸ್ಪ್ಲೋಡ್ ಆದಾಗ, ಆ ಬಾಂಬ್ ಎಕ್ಸ್ಪ್ಲೋಡ್ ಬಾಂಬ್ ಅನ್ನ ಕಂಡಿಡಿದಂತ ವಿಜ್ಞಾನಿ ಓಪನ್ ಹೀಮರ್, ಅವನು ಆ ಬಾಂಬ್ ಎಕ್ಸ್ಪ್ಲೋಡ್ ಆಗಿರೋದನ್ನು ನೋಡಿ ತನ್ನ ಆ ಎಕ್ಸ್ಪ್ಲೋಡ್ ಆಗಿರುವಂತ ದೃಶ್ಯವನ್ನು ಕಂಡು ಏನ್ ಹೇಳ್ತಾನೆ ಗೊತ್ತಾ? ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಬದುಕ್ತಿದ ಯದಿಬಾ ಸದೃಶಿ ಸಾಸ್ಯ ಭಾಸಸ್ತಸ್ಯ ಮಹಾತ್ಮನ. ಕೃಷ್ಣ ಹೇಳಿದಂತ ಒಂದು ಶ್ಲೋಕವನ್ನು ಹೇಳ್ತಾನೆ. ಬಾಂಬ್ ಎಕ್ಸ್ಪ್ಲೋಡ್ ಆದ ನಂತರ ಅದರ ಅರ್ಥ ಏನು ಅಂತಂದ್ರೆ, ದಿವಿ ಸೂರ್ಯ ಸಹಸ್ರಸ್ಯ, 1000 ಸೂರ್ಯರು ಏಕಕಾಲಕ್ಕೆ ಉದಯಿಸಿದ್ರೆ ಯಾವ ತರದ ಬೆಳಕು ಹೊಮ್ಮಬಹುದೋ ಆ ತರದ ಬೆಳಕನ್ನು ನೋಡ್ತಿದ್ದೀನಿ ನಾನು ಅಂತ ಒಬ್ಬ ವಿಜ್ಞಾನಿ ಹೇಳುವಂತ ಮಾತು. ಗೀತೆ ಯಾವ ತರದ ಪ್ರಭಾವವನ್ನುಂಟು ಮಾಡಿರ್ಬೋದು. ಆ ಕೃಷ್ಣ ಹೇಳ್ತಾನೆ ನಮಗೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಯಾವುದು ಅಸತ್ಯವೋ ಅದಕ್ಕೆ ಅಸ್ತಿತ್ವ ಇಲ್ಲ, ಆದರೆ ಯಾವುದು ಸತ್ಯವೋ ಅದಿಲ್ಲದ ಜಗತ್ತೇ ಇಲ್ಲ. ಯಾವುದು ಸತ್ಯ, ಯಾವುದು ನಿತ್ಯ, ಯಾವುದು ಸತ್ಯ ಎನ್ನುವುದನ್ನ ಒಮ್ಮೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬಿಟ್ರೆ ಮಿತ್ರ, ಯೋಚನೆ ಮಾಡಿ, ಯಾವುದಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯವಿಲ್ಲೋ ಅದು ಮಾತ್ರ ಸತ್ಯ. ಹೆಂಡತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಬದುಕ್ತಾರೆ. ಗಂಡನಿಲ್ಲದೆ ಹೆಂಡತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದ್ದೀರಾ? ಖಂಡಿತ ಬದುಕ್ತಾರೆ. ಶಾಲೆ ಇಲ್ಲದೆ ಮಕ್ಕಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದ್ರೆ 1 ವರ್ಷ ಬದುಕ್ಬಿಟ್ರಲ್ಲ. ಅಂದ್ರೆ ಯಾವುದಿಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ಕೊಂಡಿದ್ರು ಬದುಕಿದ್ರಲ್ಲ. ಅಯ್ಯಯ್ಯೋ, ಫಿಲಂ ಥಿಯೇಟರ್ಗಳು ಹೋಗ್ಬಿಟ್ರೆ ನಾವೆಲ್ಲ ಬದುಕೋದು ಹೆಂಗೆ ಅಂತ ಜನ ಕೇಳ್ತಿದ್ರಲ್ಲ. 1 ವರ್ಷ ಫಿಲಂ ಥಿಯೇಟರ್ ಇಲ್ಲ, ಬದುಕಿದ್ವಲ್ಲ. ಉಸಿರಾಡದೆ ಬದುಕುವುದು ಸಾಧ್ಯವಿಲ್ಲ. ಪ್ರಾಣಾಯಾಮದಲ್ಲಿ ನಿಮಿಷಗಟ್ಟಲೆ ಉಸಿರನ್ನು ನಿಲ್ಲಿಸಬಲ್ಲಂತ ಕೆಪಾಸಿಟಿನ ಪಡ್ಕೊಂಡು ಅಷ್ಟು ನಿಮಿಷಗಳ ಕಾಲ ಉಸಿರಿಲ್ಲದೆ ಬದುಕ್ತಾರಲ್ಲ, ಬದುಕಿದ್ವಲ್ಲ. ಹಾಗಿದ್ಮೇಲೆ ಯಾವುದಿಲ್ಲದೆ ಬದುಕೋದು ಸಾಧ್ಯವೇ ಇಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಒಳಗೆ ಹೋಗ್ತಾ ನೋಡಿ. ಇರುವುದೊಂದೇ ನಿತ್ಯ ಮುಕ್ತನು ಆತ್ಮನ ಬಗ್ಗೆ ವಿವೇಕಾನಂದರು ಹೇಳ್ತಾರಲ್ಲ, ಅವನೊಬ್ಬನಿಲ್ಲದೆ ನಾನು ನೀವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮಾತಾಡ್ತಿದ್ದೀನಿ ಯಾಕೆ ಅಂತಂದ್ರೆ, ಒಳಗೆ ಕೂತ ಅವನು ಮಾತಾಡಿಸ್ತಿದ್ದಾನೆ ಅಂತ ಮಾತಾಡ್ತಿದ್ದೀನಿ. ಅವನು ಈ ಕ್ಷಣಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂದ್ರೆ ನನ್ನ ಬಾಯಿಂದ ಮಾತು ಹೊರಡಲ್ಲ. ಅವನು ಒಳಗೆ ಕೂತ್ಕೊಂಡು ಇದನ್ನು ಕೇಳು ಅಂತ ಹೇಳ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ನೀವು ಕೇಳ್ತಿದ್ದೀರಿ. ಅವನು ಈ ಕ್ಷಣಕ್ಕೆ ಇದು ನಿನಗೆ ಬೇಕಾಗಿಲ್ಲ ಅಂತಂದ್ರೆ ಇಲ್ಲಿ ಕೂತ್ಕೊಳ್ಳಲ್ಲ ಅಂತ. ಅವನಿಲ್ಲದೆ ನಾನಿಲ್ಲ, ಅವನಿಲ್ಲದೆ ನೀವಿಲ್ಲ, ಅವನಿಲ್ಲದೆ ಈ ಜಗತ್ತಿಲ್ಲ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಅಸ್ತಿತ್ವ ಇರೋದು ಅವನಿಗೆ ಮಾತ್ರ, ಉಳಿದಿದ್ದು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಅವೆಲ್ಲವೂ ಅಸತ್ಯ. ಏನ್ ಚೆನ್ನಾಗಿದೆ. ಯಾವಾಗ ಈ ಸತ್ಯ ಅಸತ್ಯಗಳ ಭೇದವನ್ನು ಅರಿತುಕೊಂಡು ಆ ಸತ್ಯದ ಕಡೆಗೆ ನಡಿಲಿಕ್ಕೆ ಸಾಧ್ಯವಾಗುತ್ತೋ ಬಹುಶಃ ನಮ್ಮ ಬದುಕು ಅತ್ಯಂತ ಸುಂದರವಾಗುತ್ತೆ. ವಿವೇಕಾನಂದರು ಅದಕ್ಕೆ ಇದಕ್ಕೆ ಸೂಕ್ತವಾದ ಮಾರ್ಗವನ್ನು ಜೋಡಿಸಿಕೊಟ್ರು. ನಾನು ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ವೇಗವಾಗಿ. ನೀವು 2ನೇ ಅಧ್ಯಾಯ ಒಂದೇ ನಿಮ್ಗೆ ಜೀವನಕ್ಕೆ ಸಾಕಾಗುವಷ್ಟು. ಆದರೆ ಕೃಷ್ಣ ಅಲ್ಲಿ ನಿಂತ್ಕೊಳ್ಳಲ್ಲ. ಯಾವಾಗ ಅರ್ಜುನ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಕೃಷ್ಣ ನನ್ಗಿದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೋ, ಅರ್ಜುನ ಅವನಿಗೆ ಆತ್ಮದ ಸ್ವರೂಪವನ್ನ ಅರಿವು ಮೂಡುವಂತೆ ಮಾಡ್ತಾನೆ. ಆತ್ಮ ಹೇಗೆ, ಅದು ಹೇಗೆ ಉಳ್ಕೊಳ್ಳುತ್ತೆ, ಅದು ಹೇಗೆ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪಡ್ಕೊಳ್ಳುತ್ತೆ, ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿ ಅದನ್ನ ನಾನು ಹೆಂಗೆ ಸಾಕ್ಷಾತ್ಕರಿಸ್ಕೊಳ್ಳೋದು ಅಂತಂದಾಗ ಅರ್ಜುನನ್ಗೆ ಕೃಷ್ಣ ಹೇಳ್ತಾನೆ, ಕರ್ಮಯೋಗವನ್ನು ಮಾಡು,
ಚೆನ್ನಾಗಿ ಕೆಲಸ ಮಾಡು. ಯಾವ ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ಯೋ ಮುಲಾಜಿಂದೆ ಮಾಡು. ಆಗಲೇ ಕೃಷ್ಣ ಹೇಳೋದು, ಕರ್ಮ ಮಾಡು, ಫಲದ ಅಪೇಕ್ಷೆ ಮಾಡಬೇಡ. ಯಾವಾಗ ಫಲದ ಅಪೇಕ್ಷೆಯನ್ನು ನೀನು ಮಾಡ್ತೀಯೋ ಆಗ ನೀನು ಬಂಧನಕ್ಕೊಳಗಾಗ್ತೀಯ. ನೀನು ಬಂಧನಕ್ಕೊಳಗಾದ ತಕ್ಷಣ ಅಸತ್ಯದ ಸೇವಕನಾಗ್ತೀಯ. ನೀನು ಸತ್ಯದ ಸೇವಕನಾಗಬೇಕು ಅಂದ್ರೆ ಫಲದ ಎಕ್ಸ್ಪೆಕ್ಟೇಷನ್ ಮಾಡಬೇಡ ಅಂತ. ಮಿತ್ರ, ಫಲದ ಎಕ್ಸ್ಪೆಕ್ಟೇಷನ್ ಕುರಿತಂತೆ ಏನು ಕೃಷ್ಣ ಹೇಳಿದ್ನೋ ವಿವೇಕಾನಂದರು ನಮಗೆ ಕರ್ಮಯೋಗದ ಮೂಲಕ ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸ್ವಾಮೀಜಿ ಏನ್ ಹೇಳಿದ್ರು ಗೊತ್ತಾ? ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ. ಆತ್ಮ ಮೋಕ್ಷ ಮತ್ತು ಜಗತ್ತಿನ ಹಿತ ಜೊತೆಯಲ್ಲೇ ಹೋಗಬೇಕು. ನಾವೆಲ್ಲರೂ ಕೂಡ ಸಮಾಜದ ಸೇವೆ ಮಾಡ್ತಾ ಮಾಡ್ತಾ ಆತ್ಮ ಮೋಕ್ಷದ ಗುರಿಯೆಡೆಗೆ ಸಾಗಬೇಕು ಅಂತ ವಿವೇಕಾನಂದರು ಒಂದು ಶ್ರೇಷ್ಠ ಕಲ್ಪನೆಯನ್ನ ಕಟ್ಟಿಕೊಟ್ಟಿದ್ದು ಕೃಷ್ಣನ ಚಿಂತನೆಯ ಆಧಾರದ ಮೇಲೆನೆ. ಆದ್ರೆ ಕೃಷ್ಣ ಹೇಳುವಂತ ಕರ್ಮಯೋಗದ ಕಲ್ಪನೆ ಹೇಗಿತ್ತು ಅಂತಂದ್ರೆ, ಗಾಂಡಿವ ತಗೋ, ಯುದ್ಧಕ್ಕೆ ಸಿದ್ಧನಾಗು ಅಂತ. ಆದ್ರೆ ನಮಗಿರುವಂತ ಯುದ್ಧ ಯಾವುದು? ವಿವೇಕಾನಂದರು ಹೇಳಿದ್ರು, ಈ ದೇಶದ ಜನ ದಾರಿದ್ರ್ಯದಲ್ಲಿ ನರಳುತ್ತಾ ಇದ್ದಾರಲ್ಲ, ಈ ದೇಶದ ಜನ ದುಃಖದಲ್ಲಿ ನರಳುತ್ತಾ ಇದ್ದಾರಲ್ಲ, ಅವರನ್ನ ಮೇಲೆತ್ತೋದು ನಿಮ್ಮ ಹೊಣೆಗಾರಿಕೆ. ತಗೋ, ಈ ಯುದ್ಧಕ್ಕೆ ಸಿದ್ಧನಾಗು ಅಂತ ವಿವೇಕಾನಂದರು ನಮ್ಗೊಂದು ದೊಡ್ಡ ಕೆಲಸವನ್ನ ಕೊಟ್ಟರು. ವಿವೇಕಾನಂದರ ಜೊತೆಗಿದ್ದ ಸನ್ಯಾಸಿಗಳು ಒಪ್ಕೊಳ್ಳಿಲ್ಲ, ಸುಲಭ ಇರಲಿಲ್ಲ. ವಿವೇಕಾನಂದರು ತನ್ನ ಜೊತೆಗಿರುವ ಸನ್ಯಾಸಿಗಳಿಗೆ ನಾವು ಜನರ ಸೇವೆ ಮಾಡಬೇಕು ಅಂತಂದಾಗ ಅವರ ಜೊತೆಗಾರ ಸನ್ಯಾಸಿಗಳು ಹೇಳಿದ್ರು, ಏನ್ ಹೇಳ್ತಿದ್ಯಾ ಅಂದರೆ, ರಾಮಕೃಷ್ಣರು ಯಾವತ್ತೂ ಇತರರ ಸೇವೆ ಮಾಡು ಅಂತ ಹೇಳಲಿಲ್ಲ. ರಾಮಕೃಷ್ಣರು ನಮಗೆ ಹೇಳಿದ್ದು ಭಗವದ್ ಧ್ಯಾನ ಮಾಡು, ನಾಮ ಜಪ ಮಾಡು, ಭಗವತ್ ಚಿಂತನೆಯಲ್ಲೇ ಇರು, ಭಗವಂತನೊಳಗೆ ಒಂದಾಗು ಅಂತ. ಇದನ್ನ ಯಾವತ್ತೂ ಹೇಳಲೇ ಇಲ್ವಲ್ಲ ಅಂತಂದಾಗ ವಿವೇಕಾನಂದರು ಹೇಳಿದ್ರು, ನಿಮ್ಗೆ ಹೇಳಿದ್ರೋ ಇಲ್ವೋ, ನನಗಂತೂ ಹೇಳಿದ್ರು. ವಿವೇಕಾನಂದರು ನಮ್ಮ ಪಾಲಿಗೆ ಬಂದಿದ್ದವರಲ್ಲ. ವಿವೇಕಾನಂದರು ಯಾವ ತರದ ಕರ್ಮಯೋಗದ ಪರಿಕಲ್ಪನೆ ಕಟ್ಟಿಕೊಟ್ರು ಅಂದ್ರೆ ಮಿತ್ರರೇ, ಪಶ್ಚಿಮ ಬಂಗಾಳದ ಕಲ್ಕತ್ತಾಕ್ಕೆ ಭಯಾನಕವಾದ ಪ್ಲೇಗ್ ರೋಗ ಬಂದಾಗ ವಿವೇಕಾನಂದರ ಮಾನಸ ಪುತ್ರಿಯಾಗಿದ್ದಂತ, ವಿವೇಕಾನಂದರ ಪರಮ ಭಕ್ತ ಶಿಷ್ಯೆಯಾಗಿದ್ದಂತ ನಿವೇದಿತಾಳನ್ನ ಲೀಡ್ ಮಾಡಿ ಸ್ವಾಮಿ ವಿವೇಕಾನಂದರ 4 ಸನ್ಯಾಸಿಗಳನ್ನ ತನ್ನ ಶಿಷ್ಯರನ್ನ ಆಕೆಯ ಜೊತೆಗೆ ಕೊಟ್ಟು, ನೀವು ಹೋಗಿ ಈ ಪ್ಲೇಗ್ ವಿರುದ್ಧ ಹೋರಾಟ ಮಾಡಿ ಅಂತ ಒಂದು ಆದೇಶ ಕೊಟ್ಟು ಕಳಿಸಿದ್ರಲ್ಲ. ಏನು ಕರ್ಮಯೋಗದ ಅದ್ಭುತವಾದ ದೃಶ್ಯ ಅದು. ಆ ಒಬ್ಬಳು ಹೆಣ್ಮಗಳು ತನ್ನ ಜೊತೆಗಿರುವಂತ 4 ಸನ್ಯಾಸಿಗಳನ್ನ ತಗೊಂಡು ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಕೈ ಮುಗಿದು, ನಮಗೊಂದು ಹಾಸ್ಪಿಟಲ್ ಸೆಟಪ್ ಮಾಡಬೇಕು, ಹಾಸ್ಪಿಟಲ್ ಇಲ್ಲ, ಹೊಸದಾಗಿ ಹಾಸ್ಪಿಟಲ್ ಸೆಟಪ್ ಮಾಡಬೇಕು, ಅಲ್ಲೊಂದು ದೊಡ್ಡ ಹಾಲ್ ತಗೊಂಡಿದ್ದೀವಿ, ನಿಮ್ ಮನೆಯಲ್ಲಿ ಎಕ್ಸ್ಟ್ರಾ ಮಂಚ ಇದ್ರೆ ಕೊಡ್ತೀರಾ ಅಂತ ಕೇಳ್ತಾಳೆ. ಮನೆ ಮನೆಗೆ ಹೋಗಿ ಮಂಚವನ್ನು ಹಾಸಿಗೆ ತೆಗೆದುಕೊಂಡು ಬಂದು ರೋಗಿಗಳನ್ನ ಕರ್ಕೊಂಡು ಬಂದು ಶುಶ್ರೂಷೆ ಮಾಡ್ತಾಳೆ. ಹೇಗಿತ್ತು ಗೊತ್ತೇನೋ, ಕೈಯಲ್ಲಿ ಒಂದು ಪೊರಕೆ ತಗೊಂಡು ರಸ್ತೆ ಕ್ಲೀನ್ ಮಾಡ್ಲಿಕ್ಕೆ ಅಂತ ಬಂದಾಗ ಮೊದಲು ಜನ ನಕ್ಕಿದ್ರು, ಹುಚ್ಚಿಡ್ತಿದೆ ನಿನಗೆ, ವಿದೇಶದ ಹೆಣ್ಣುಮಕ್ಕಳು ಏನಾಗಿದೆ ನಿನಗೆ? ಅವಳಂದು, ನೀವು ಗಲೀಜಾಗಿ ಇಟ್ಕೊಂಡಿರೋದ್ರಿಂದನೇ ಈ ರೋಗ ಬಂದಿರೋದು, ಇದನ್ನ ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ, ಬನ್ನಿ ನನ್ನ ಜೊತೆಗೆ ಅಂದ್ರೆ ಯಾರು ಬರಲಿಲ್ಲ. ಕೊನೆಗೆ ಆ ಪುಣ್ಯಾತ್ ಗಿತ್ತಿ ತಾನೇ ತಗೊಂಡು ಕ್ಲೀನ್ ಮಾಡ್ಲಿಕ್ಕೆ ನಿಂತಾಗ ಎಲ್ಲರೂ ಬಂದು ಧಾವಿಸಿ ಕ್ಲೀನ್ ಮಾಡಿ ಇಡೀ ಆ ಏರಿಯಾ ಸ್ವಚ್ಛವಾಗಿಟ್ಕೊಂಡು ಪ್ಲೇಗ್ ರೋಗದೊಂದಿಗೆ ಹೋರಾಟ ಮಾಡ್ತಿದ್ರಲ್ಲ, ಒಬ್ಬ ಬ್ರಿಟಿಷ್ ಅಧಿಕಾರಿ, ಒಬ್ಬ ಡಾಕ್ಟರ್ ಬಂದು ಇಲ್ಲಿ ಪ್ಲೇಗ್ ವಿರುದ್ಧ ಹೋರಾಟ ಮಾಡ್ತಿರೋರು ಯಾರು ಅಂತ ನೋಡ್ಲಿಕ್ಕೆ ಬಂದ್ರೆ ಒಂದು ಹಾಲು, ಆ ಹಾಲ್ನಲ್ಲಿ ಅಷ್ಟು ಮಂಚಗಳು, ಅಲ್ಲಿ ಬರಿತಾ ಕೂತಿರುವಂತ ಒಂದು ಹೆಣ್ಮಗಳು ನಿವೇದಿತಾ, ಸಿಸ್ಟರ್ ನಿವೇದಿತಾ, ಅವ್ರ ಜೊತೆಗೆ 4 ಸನ್ಯಾಸಿಗಳು. ಈ ಸೇರಿ ನಾವು ಇಡೀ ಗವರ್ಮೆಂಟ್ ಪ್ಲೇಗ್ ಜೊತೆಗೆ ಒದ್ದಾಡ್ತಿದ್ದೀವಿ, ನೀವಿಲ್ಲಿ 5 ಜನ ಸೇರ್ಕೊಂಡು ಪ್ಲೇಗ್ ಅನ್ನು ತಡೆ ಹಿಡಿದು ಬಿಟ್ಟಿದ್ದೀರಲ್ಲ, ಅದ್ಭುತವಾದ ಸಂಗತಿ ಇದು ಅಂತ. ಏನ್ ಚೆನ್ನಾಗಿತ್ತು. ವಿವೇಕಾನಂದರ ಶಕ್ತಿ ಪ್ರವಹನೆ ಆಗ್ತಿದ್ದು ಆ ರೀತಿ ಅಂತ. ಹೇಗೆ ಶ್ರೀಕೃಷ್ಣ ಅರ್ಜುನನೊಳಗೆ ಒಂದು ಶಕ್ತಿ ಸಂಚಾರವನ್ನ ಮಾಡಿಸಿ ಕೊನೆಗೆ ಯುದ್ಧವನ್ನ ಮಾಡ್ತಾ ಧರ್ಮ ಪ್ರತಿಷ್ಠಾಪನೆಯ ಕೆಲಸ ಮಾಡಿದ್ನೋ, ವಿವೇಕಾನಂದರು ಅದೇ ಕೆಲಸವನ್ನ ತರುಣನ ಮೂಲಕ ಮಾಡಿಸಿದ್ರು. ವಿವೇಕಾನಂದ ಯಾವತ್ತೂ ಅವರಿಗೆ ಧ್ಯಾನ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಬಹಳ ಪಾಪ್ಯುಲರ್ ಆದ ಘಟನೆ ಇದೆ ಒಂದು. ವಿವೇಕಾನಂದರ ಬಳಿ ಬಂದೊಬ್ಬ ಹುಡುಗ ಹೇಳ್ತಾನೆ, ಸ್ವಾಮೀಜಿ ನಾನು ಧ್ಯಾನಕ್ಕೆ ತುಂಬಾ ಟ್ರೈ ಮಾಡಿದೆ, ಏನ್ ಮಾಡಿದ್ರು ಏಕಾಗ್ರತೆ ಬರ್ತಿಲ್ಲ, ಏನ್ ಮಾಡ್ಬೇಕು ಸ್ವಾಮೀಜಿ? ಸ್ವಾಮೀಜಿ ಕೇಳಿದ್ರು, ಹೆಂಗ್ ಮಾಡ್ತಿದ್ಯಾ ಧ್ಯಾನ? ಅವನಂದ, ಕಿಟಕಿ ಬಾಗಿಲು ಹಾಕೊಂಡೆ, ಮೇನ್ ಡೋರ್ ಕ್ಲೋಸ್ ಮಾಡಿದೆ, ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ, ಏನ್ ಮಾಡಿದ್ರು ಆಗ್ತಾ ಇಲ್ಲ. ಸ್ವಾಮೀಜಿ ತಪ್ಪಿದೆ, ಮಾಡಲ್ಲೇ ತಪ್ಪು, ನೀನು ಮಾಡ್ತಿರೋ ಸ್ಟೈಲೇ ತಪ್ಪು. ಇಲ್ಲಿ ಕೇಳಿದ ಏನ್ ಮಾಡ್ಬೇಕು? ಮೊದಲು ಕಿಟಕಿ ಬಾಗಿಲು ಓಪನ್ ಮಾಡು, ಹೊರಗಡೆ ನೋಡು, ಜನ ಕಣ್ಣೀರಿಡ್ತಿದ್ದಾರೆ, ಮೇನ್ ಡೋರ್ ಓಪನ್ ಮಾಡಿ ಅವನ ಕಣ್ಣೀರು ಒರೆಸಲಿಕ್ಕೆ ಪ್ರಯತ್ನ ಮಾಡು, ಅಲ್ಲಿ ನಿನಗೆ ಧ್ಯಾನ ಸಿದ್ಧಿಸೋದಲ್ಲಿ ನೋಡ್ತೀಯ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಅದು ನಮಗೆ ಬೇಕಾಗಿರುವಂತ ಆದರ್ಶ. ವಿವೇಕಾನಂದರ ಈ ಆದರ್ಶದ ಪರಿಕಲ್ಪನೆ ಹೆಂಗಿತ್ತು ಅಂತಂದ್ರೆ, ಈ ದೇಶದ ಕೋಟ್ಯಂತರ ಜನ ಸ್ವಾಮಿ ವಿವೇಕಾನಂದರ ಈ ಆದರ್ಶವನ್ನು ಸ್ವೀಕರಿಸಿ ಸಮಾಜದ ಆ ಚಿಂತನೆಗೋಸ್ಕರ ಧುಮುಕಿದ್ರು. ಕೃಷ್ಣ ಅವತ್ತು ಅರ್ಜುನನಿಗೆ ಹೇಳಿದ್ದು ಅದನ್ನೇ, ಕರ್ಮಯೋಗದ ಮೂಲಕ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಿ. ವಿವೇಕಾನಂದರು ನಮ್ಗೆ ಅದನ್ನೇ ಹೇಳಿದ್ರು, ಏನನ್ನೂ ಎಕ್ಸ್ಪೆಕ್ಟ್ ಮಾಡಬೇಡ. ಸ್ವಾಮೀಜಿ ಎಲ್ಲಿವರೆಗೂ ಕೇಳ್ತಾರೆ ಗೊತ್ತೇನು? ಒಂದಷ್ಟು ಸನ್ಯಾಸಿಗಳು ಬಂದು, ಶಿಷ್ಯರು ಬಂದು ಸ್ವಾಮೀಜಿನ ಕೇಳ್ತಾರೆ, ಸ್ವಾಮೀಜಿ
ನಾವು ಯೋಗಿಗಳಾಗಬೇಕು ಅಂತ ಇಲ್ಲಿ ಬಂದ್ವಿ. ಎಷ್ಟು ಚೆನ್ನಾಗಿದೆ ಪ್ರಶ್ನೆ ನೋಡಿ. ಸ್ವಾಮೀಜಿ, ನಾವು ಯೋಗಿಗಳಾಗಬೇಕು ಅಂತ ಇಲ್ಲಿ ಬಂದ್ವಿ, ನೀವು ನೋಡಿದ್ರೆ ಭೋಗಿಗಳ ಸೇವೆ ಮಾಡ್ಲಿಕ್ಕೆ ಹಚ್ಚಿಬಿಟ್ಟಿದ್ದೀರಾ. ನಾವು ಯೋಗಿಗಳಾಗೋದು ಯಾವಾಗ ಅಂತ ಕೇಳಿದ್ವಿ. ಸ್ವಾಮೀಜಿ ಏನಂತಾರೆ ಗೊತ್ತಾ? ಮಗು, ಮೊದಲು ಬೇರೆಯವರಿಗೆ ಉಪಯೋಗಿಯಾಗು, ಆಮೇಲೆ ಯೋಗಿ ಆಗಿರುವಂತೆ ಹೋಗು ಅಂತ ಸ್ವಾಮೀಜಿ ಹೇಳಿ. ಆಮೇಲೆ ಆಗ್ಬೇಕಾದ್ರೆ ಉಪಯೋಗಿ ಆಗ್ಬೇಕು ಇವತ್ತು ಅಂತ. ನಾವು ಸಮಾಜದಲ್ಲಿ ಇತರರಿಗೆ ಉಪಯೋಗ ಆಗುವಂತ ಚೆಕ್ ಮಾಡ್ಕೊಳ್ಳಿ ಅಂತ ಸ್ವಾಮೀಜಿ ಹೇಳಿದ್ರು. ಹಾಗೆ ಮಾಡುವ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಪೂರ್ಣ ಪ್ರಮಾಣದಲ್ಲಿ ರೂಪಿಸಿಕೊಳ್ಬೇಕು ಅನ್ನೋ ಕಲ್ಪನೆಯನ್ನು ಕೊಟ್ಟರಲ್ಲ, ಅದು ಯಾವುದೋ ಹೊಸದಾಗಿ ಆಕಾಶದಲ್ಲಿ ಸೃಷ್ಟಿಯಾಗಿದ್ದಲ್ಲ, ಅದು ಶಾಸ್ತ್ರ ಗ್ರಂಥಗಳು ನಮಗೆ ಹೇಳಿದ ಕೆಲಸವೇ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಈ ಒಂದು ಜನ್ಮ ನನಗೋಸ್ಕರ ಕೊಟ್ರು. ಹೆಂಗಿದೆ ಮಾತು ನೋಡಿ. ಅವ್ರು ಹೇಳೋ ಮಾತು ಅವರ ಸೋದರ ಸನ್ಯಾಸಿಗಳಿಗೋ ಅವರ ಶಿಷ್ಯರಿಗೂ ಅಷ್ಟೇ ಅಲ್ಲ, ನನಗೆ ಮತ್ತು ನಿಮಗೂ ಕೂಡ. ಈ ಒಂದು ಜನ್ಮವನ್ನು ನನಗೋಸ್ಕರ ಕೊಟ್ರಪ್ಪ. ಈ ಒಂದು ಜನ್ಮದಲ್ಲಿ ಈ ದೇಶದ ಬಡವರ, ದಾರಿದ್ರ್ಯದಲ್ಲಿರುವವರ, ಹಸಿದವರ ಸೇವೆ ಮಾಡ್ತಾ ಮಾಡ್ತಾ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಮುಂದಿನ ಜನ್ಮ ಬರ್ತೀವಲ್ಲ, ಅವತ್ತು ಭಗವದ್ಗೀತೆ ಓದೋಣ, ಪುರಾಣ ಶಾಸ್ತ್ರ ಎಲ್ಲ ಓದ್ಕೊಂಡು ಜಪ ತಪ ಮಾಡ್ಕೊಂಡು ಮುಕ್ತಿ ಪಡೋಣ. ಈ ಒಂದ್ ಜನ್ಮ ನನಗೋಸ್ಕರ ಕೊಡ್ತೀರಾ ಅಂತ ಸ್ವಾಮೀಜಿ ಕೇಳ್ತಾರೆ. ಆ ಮಾತನ್ನು ಕೇಳುವಾಗೆಲ್ಲ ತುಂಬಾ ಸಂಕಟ ಅನ್ಸುತ್ತೆ. ಯಾಕೆ ಸಂಕಟ ಅನ್ಸುತ್ತೆ ಗೊತ್ತಾ? ರಾಮಕೃಷ್ಣರ ಶಿಷ್ಯನಾಗಿ ಸಾಕ್ಷಾತ್ ಕಾಳಿಯ ದರ್ಶನ ಪಡ್ಕೊಂಡಿದ್ದಂತ ಆ ಪುಣ್ಯಾತ್ಮ ಬರಬೇಕಾದ ಅಗತ್ಯ ಇರಲಿಲ್ಲ ರೀ. ಆ ಮನುಷ್ಯನ ಮನಸ್ಥಿತಿಗೆ ಹಿಮಾಲಯದ ಎತ್ತರಕ್ಕೆ ಕೂತು ಕ್ಷಣ ಮಾತ್ರದಲ್ಲಿ ಸಮಾಧಿಗೇರಬಲ್ಲಂತ ತಾಕತ್ತಿದ್ದಂತ ಶಕ್ತಿ ಅದು. ನರೇಂದ್ರ ಧ್ಯಾನ ಸಿದ್ಧಾಂತ ರಾಮಕೃಷ್ಣರು ಹೇಳ್ತಾ ಇದ್ರು. ಅದೇ ರಾಮಕೃಷ್ಣ ನರೇಂದ್ರನಿಗೆ ಹೇಳ್ತಾರೆ, ನಿನ್ನ ಧ್ಯಾನದ ಸಮಾಧಿಯ ಪೆಟ್ಟಿಗೆಗೆ ಬೀಗ ಹಾಕಿ ಕೀಲಿ ಕೈ ತಗೊಂಡ್ಬಿಟ್ಟಿದ್ದೀನಿ, ಇನ್ನಿನಗೆ ಅದನ್ನು ಕೊಡಲ್ಲ. ನನ್ನ ಕೆಲಸ ನೀನು ಮುಗಿಸ್ಕೊಂಡೇ ವಾಪಸ್ ಬರಬೇಕು. ಯಾವ ಕೆಲಸ? ನನ್ನ ಮತ್ತು ನಿಮ್ಮನ್ನ ಉದ್ಧಾರ ಮಾಡುವ ಕೆಲಸ. ಆ ಉದ್ಧಾರ ಮಾಡುವ ಕೆಲಸಕ್ಕೋಸ್ಕರ ವಿವೇಕಾನಂದರು ಜೀವನವನ್ನೇ ಸಮರ್ಪಿಸಿಬಿಟ್ರಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗದಲ್ಲೇ ಹೇಳ್ತಾನೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಹೇಗೆ ಈ ಜೀರ್ಣವಾಗಿರುವಂತ ಬಟ್ಟೆಯನ್ನ ಮನುಷ್ಯ ಕಿತ್ತು ಬಿಸಾಡ್ತಾನೋ, ನನ್ನ ಬಟ್ಟೆ ಒಂದು ಗಲೀಜಾದ್ರೆ ಕಿತ್ತು ಬಿಸಾಡ್ತೀನೋ, ಹಾಗೆ ಆತ್ಮವು ದೇಹವನ್ನ ಕಿತ್ತು ಬಿಸುಟು ಹೊಸದೊಂದು ದೇಹವನ್ನ ಪಡ್ಕೊಳ್ಳುತ್ತೆ ಅಂತ ಕೃಷ್ಣ ಹೇಳ್ತಾನಲ್ಲ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಈ ದೇಹವನ್ನ ಹರಿದ ಬಟ್ಟೆ ಕಿತ್ತು ಬಿಸಾಕೋ ತರ ಬಿಸಾಕ್ಬಿಡ್ತೀನಿ. ಮುಂದೇನ್ ಗೊತ್ತೇನು? ಎಲ್ಲಿಯವರೆಗೆ ಜಗತ್ನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಅನ್ನೋದನ್ನ ಅರಿಯೋದಿಲ್ವೋ, ಅಲ್ಲಿವರೆಗೂ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ವಿವೇಕಾನಂದರು ಹೇಳ್ತಾರಲ್ಲ. ಆ ಕಾರಣಕ್ಕೆ ನನಗೆ ಈಗಲೂ ವಿಶ್ವಾಸ ಇದೆ, ಸ್ವಾಮಿ ವಿವೇಕಾನಂದರು ನಮ್ಮ ನಡುವೆ ಕೆಲಸ ಮಾಡ್ತಿರ್ತಾರೆ. ಎಲ್ಲೆಲ್ಲಿ ವಿವೇಕಾನಂದರ ಚರ್ಚೆ ನಡೆಯುತ್ತೋ, ಎಲ್ಲೆಲ್ಲಿ ವಿವೇಕಾನಂದರ ಬಗ್ಗೆ ಆಲೋಚನೆಗಳು ಬರುತ್ತೋ, ಅಲ್ಲೆಲ್ಲ ಆ ಪುಣ್ಯಾತ್ಮ ಹಾಜರಾಗ್ತಾನೆ. ಹಾಜರಾದ ಒಂದು ಶಕ್ತಿಯನ್ನ ಹರಿಸ್ತಾನೆ ಅಂತ ನಮ್ಗೊಬ್ಬ ಸ್ವಾಮೀಜಿ ಯಾವಾಗ್ಲೂ ಹೇಳೋದು, ನೀವೇನು ಬಹಳ ಕೆಲಸ ಮಾಡಬೇಡಿ, ವಿವೇಕಾನಂದರದ್ದು ಒಂದು ಫೋಟೋ ಇಟ್ಟು 2 ಸಲ ಅಗರಬತ್ತಿ ತಿರ್ಸಿ ಉಳಿದಿದ್ದೀನಿ ವಿವೇಕಾನಂದರು ಮಾಡ್ಕೊಳ್ತಾರೆ. ಅವ್ರು ಹೇಳೋರು, ದೆವ್ವ ಆಕ್ರಮಿಸಿಕೊಂಡಂತೆ ವಿವೇಕಾನಂದರು ನಮ್ಮನ್ನ ಆಕ್ರಮಿಸಿಕೊಳ್ತಾರೆ, ಆಮೇಲೆ ನಿಮಗೆ ಮಾಡ್ಲಿಕ್ಕೆ ಏನೂ ಇರಲ್ಲ, ವಿವೇಕಾನಂದರು ಎಲ್ಲ ಮಾಡ್ಕೊಳ್ತಾರೆ ಅಂತ. ನಾನು ಸ್ವಾಮೀಜಿ ತಮಾಷೆಗೆ ಹೇಳ್ತಿದ್ದೆ, ಸ್ವಾಮೀಜಿ ಮೈಕೇಲ್ ಜಾಕ್ಸನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಆವರಿಸ್ಕೊಳ್ಳೋಕ್ಕಿಂತ ವಿವೇಕಾನಂದರು ಆವರಿಸ್ಕೊಳ್ಳೋದು 1000 ಪಾಲು ಧನ್ಯತಾ ಭಾವ. ಸ್ವಾಮೀಜಿ ಆವರಿಸ್ಕೊಳ್ಳಿ ಅಂತ. ನಾನು ಅದಕ್ಕೆ ಯಾರ್ಯಾರು ಇವತ್ತು ಮಾಲೆ ಹಾಕ್ತಿದ್ದೀರಲ್ಲ ಅವ್ರಿಗೆ ನಾನು ಹೇಳ್ಕೊಳ್ಳೋದು ಇಷ್ಟೇ, ಮಿತ್ರ, ನೀವು ಬರೀ ವಿವೇಕಾನಂದರಿಗೆ ಅಗರಬತ್ತಿ ತೋರಿಸ್ತಿಲ್ಲ, ವಿವೇಕಾನಂದರನ್ನ ಎದೆಯ ಮೇಲೆ ಧರಿಸ್ಕೊಂಡು ತಿರುಗಾಡ್ತೀರಿ ಇವತ್ತಿಂದ ಅಂತ. ಜನವರಿ 12ರವರೆಗೂ ಆಮೇಲೂ ಕೂಡ ನಮ್ಮ ಎದೆ ಮೇಲೆ ವಿವೇಕಾನಂದರು ಇರ್ತಾರೆ. ವಿವೇಕಾನಂದರನ್ನ ಎದೆ ಮೇಲೆ ಇಟ್ಕೊಂಡು ವಿವೇಕಾನಂದರನ್ನ ಪ್ರತಿನಿತ್ಯ ಬೆಳಿಗ್ಗೆ 5 ರಿಂದ 7 ಗಂಟೆವರೆಗೂ ಅವರು ಹೇಳಿದ ಕೆಲಸವನ್ನ ಮಾಡಿ, ಆನಂತರ ಒಂದು 15-20 ನಿಮಿಷಗಳ ಅವರ ವಿಚಾರಧಾರೆಗಳನ್ನ ಓದುವಂತ ಪ್ರಯತ್ನ ಮಾಡಿ 15 ದಿನಗಳ ನಂತರ ಬಿಲೀವ್ ಮೀ, ನಿಮ್ ವ್ಯಕ್ತಿತ್ವದಲ್ಲಿ ಒಂದು ಆಮೂಲಾಗ್ರವಾದ ಬದಲಾವಣೆ ಬಂದ. ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, ಇಷ್ಟು ಓಪನ್ ಚಾಲೆಂಜ್ ಅನ್ನ ಯಾವ ಆನ್ಲೈನ್ ಕ್ಲಾಸ್ ನಲ್ಲಿ ಯಾವ ಮೇಷ್ಟ್ರೂ ಕೊಟ್ಟಿಲ್ಲ. ಆದ್ರೆ ನಾನು ಧೈರ್ಯವಾಗಿ ಹೇಳಬಲ್ಲೆ, ವಿವೇಕಾನಂದರ ಸಾಮರ್ಥ್ಯ, ವಿವೇಕಾನಂದರ ಚಿಂತನೆಯ ಸಾಮರ್ಥ್ಯ ಅಂತದ್ದು. ಯಾಕೆಂದ್ರೆ ಆ ಮನುಷ್ಯ ಜೀವನದುದ್ದಕ್ಕೂ ಆಲೋಚನೆ ಮಾಡಿದ್ದು ಆ ಒಂದೇ ಒಂದು ವಿಚಾರಧಾರೆಯನ್ನಂತ. ಹೀಗಾಗಿ ಇವತ್ತು ನಾವೇನು ಈ ಪ್ರಯತ್ನ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಕೃಷ್ಣನ ಆ ಮಾತುಗಳನ್ನ ವಿವೇಕಾನಂದರು ನಮಗೋಸ್ಕರ ಅರ್ಥವಾಗುವ ಭಾಷೆಯಲ್ಲಿ ಸಂಕಲಿಸಿಕೊಟ್ರು. ಅದನ್ನು ತೆಗೆದುಕೊಂಡು ನಾವೊಂದು ಹೊಸ ರಾಷ್ಟ್ರ ಕಟ್ಟಲಿಕ್ಕೆ ಸಜ್ಜಾಗಬೇಕು ಅಂತ. ನನ್ನ ಭಾರತ ಮತ್ತೆ ವೈಭವದ ತುದಿಗೆ ಬರ್ತಿದೆ. ಇವತ್ತಿನ ಭಾರತ ಆರ್ಡಿನರಿ ಭಾರತ ಅಲ್ಲ ಮಿತ್ರರೇ. ಇವತ್ತಿನ ಭಾರತ 100 ವರ್ಷಗಳ 1000 ವರ್ಷಗಳ ಅವಮಾನವನ್ನ ಕೊಡವಿಕೊಂಡು ಎದ್ದು ನಿಂತಿರುವ ಭಾರತ.
500 ವರ್ಷಗಳ ಕಾಲ ನನ್ನ ಪೂರ್ವಜರು ಹೋರಾಟ ಮಾಡಿದ್ರು, ಒಂದು ರಾಮ ಹುಟ್ಟಿದ ಜಾಗದಲ್ಲಿ ಮಂದಿರ ಬೇಕು ಅಂತ. ಇವತ್ತು ಕೃಷ್ಣನ ಆರಾಧನೆ ಮಾಡ್ತಿದ್ದೀವಿ ನಾವು, ರಾಮನವಮಿ ಎಂದು ರಾಮನ ಆರಾಧನೆಯೂ ಮಾಡ್ತೀವಿ. ಆದರೆ ರಾಮ ಹುಟ್ಟಿದ ಜಾಗದಲ್ಲಿ ನಮ್ಮ ಮಂದಿರವನ್ನು ಒಡೆದು ಹಾಕಿ ಕಟ್ಟಿದ ಒಂದು ಕಟ್ಟಡ ಕಳಂಕದ ಸಂಕೇತವಾಗಿತ್ತು. ಯಾರೋ ನಮ್ಮ ಪುಣ್ಯಾತ್ಮರನ್ನು ಉರುಳಿಸಿದ್ರು, ಕಳಂಕ ಇರಬಾರದು ನಮಗೆ ಅಂತ. ಆದ್ರೆ ನಮ್ಮ ಕಾಲಘಟ್ಟ ಎಂತದ್ದು ಗೊತ್ತೇನು? ನಾವಲ್ಲಿ ವಾಪಸ್ ರಾಮನಿಗೆ ಒಂದು ಮನೆಯನ್ನು ಕಟ್ಟಿಕೊಡ್ತಾ ಇದ್ದೀವಿ. ಏನ್ ಪುಣ್ಯವಂತರು ನಾವು, ಏನ್ ಭಾಗ್ಯ ನಮ್ದು. ಮುಂದೊಂದು ದಿನ ಗೀತಾ ಜಯಂತಿ ದಿನ ಸಂಕಲ್ಪವೂ ಆದರೂ ಆಗ್ಬೋದು, ಅನೇಕರು ಸಂಕಲ್ಪ ದಾಖಲೆ ಮಾಡಿದ್ದಾರೆ. ಕೃಷ್ಣ ಹುಟ್ಟಿದ ಜಾಗದಲ್ಲೂ ಕೂಡ ವ್ಯವಸ್ಥೆ ಆದರೂ ಆಗ್ಬೋದು. ಏನ್ ಭಾಗ್ಯ, ನಾವು ಎಂಥ ಕಾಲಘಟ್ಟದಲ್ಲಿ ಇದ್ದೀವಿ. ನನ್ನ ಭಾರತದ ಕುರಿತಂತೆ ಮಾತನಾಡುವಾಗ ಜಗತ್ತು ಹೇಳುತ್ತೆ, ವಾ ಎಂಥ ಭಾರತ ಇದು, ಎಂಥ ಅದ್ಭುತವಾದ ರಾಷ್ಟ್ರ ಅಂತ ಜಗತ್ತು ಮಾತನಾಡುತ್ತೆ. ಇವತ್ತು ಜಗತ್ತಿಗೆಲ್ಲ ಕೋವಿಡ್ ವ್ಯಾಕ್ಸಿನ್ ಬರ್ತಿದೆ ಅಂತ ಕೇಳಿದಾಗ ಜಗತ್ತು ಇನ್ನೂ ಕಾಯ್ತಿರೋದು ಯಾರಿಗೋಸ್ಕರ ಗೊತ್ತೇನು? ಭಾರತದ ಯಾವುದೋ ಒಂದು ವ್ಯಾಕ್ಸಿನ್ ಬರುತ್ತೆ, ಅದು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ವೇಟ್ ಮಾಡೋಣ ಅಂತ ಜಗತ್ತು ಇನ್ನೂ ಕಾಯ್ತಿದ್ದಿಲ್ಲ. ಬ್ರೆಜಿಲ್ ನ ಪ್ರೈಮ್ ಮಿನಿಸ್ಟರ್ ಇತ್ತೀಚೆಗೆ ಹೇಳಿದ್ದಾರೆ, ಈ ತಾನೇ ಬಂದಿರುವಂತ ಫೈಸರ್ ನ ವ್ಯಾಕ್ಸಿನ್ ಯಾರಾದ್ರೂ ತೆಗೆದುಕೊಂಡ್ರೆ, ಹೆಂಗಸರು ತಗೊಂಡ್ರೆ ಮೀಸೆ ಬಂದ್ಬಿಡುತ್ತೆ, ಗಂಡಸರು ತಗೊಂಡ್ರೆ ಕ್ರೊಕೊಡೈಲ್ಗಳಾಗ್ಬಿಡ್ತಾರೆ ಅಂತ, ಮೊಸಳೆಗಳ ತರ ಆಗ್ಬಿಡ್ತಾರೆ, ಅದನ್ನ ನಾನಂತೂ ತಗೊಳಕ್ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಕಾಯ್ತಿದ್ದಾರೆ ಭಾರತ ಏನ್ ಕೊಡುತ್ತೆ ಅಂತ ಕಾಯಬೇಕು ಅಂತ. ಯಾವ ಕಾಲಘಟ್ಟ ಇದು? ನಾವಿವತ್ತು ಹೇಗೆ ಬೆಳೆದು ನಿಂತಿದ್ದೀವಿ ಅಂತಂದ್ರೆ ವಿವೇಕಾನಂದರ ಕಲ್ಪನೆಗಳು. ವಿವೇಕಾನಂದರು ಹೇಳ್ತಿದ್ರಲ್ಲ, ತಾಯಿ ಭಾರತಿ ಕಾಳಿಯಂತೆ ದುರ್ಗೆಯಂತೆ ಮೈ ಕೊಡಲು ಎದ್ದು ನಿಲ್ಲೋದನ್ನ ನಾನು ಕಣ್ಣಾರೆ ಕಾಣ್ತಿದ್ದೀನಿ. ಸುದೀರ್ಘವಾದ ರಾತ್ರಿ ಕೊನೆಗಂಡು ಹೊಸ ಬೆಳಗು ಬರ್ತಾ ಇರೋದನ್ನ ನೋಡ್ತಿದ್ದೀನಿ ಅಂತ ವಿವೇಕಾನಂದರು ಹೇಳಿದ್ರಲ್ಲ. ಆ ಬೆಳಗು ಬರುವಂತ ಕಾಲ ಬರ್ತಿದೆ. ನಾನು ಇತ್ತೀಚೆಗೆ ನೋಡ್ತಿದ್ದೆ, ಪಾಕಿಸ್ತಾನ ತುಂಬಾ ತಂಟೆ ಮಾಡ್ತಿತ್ತು, ಮುಸ್ಲಿಂ ಕಂಟ್ರಿ. ಸೌದಿ ಅರೇಬಿಯಾ ಪಾಕಿಸ್ತಾನ ನಮಗೆ ತಂಟೆ ಮಾಡುವಾಗ ಪಾಕಿಸ್ತಾನದ ಪರವಾಗಿ ನಿಂತು ನಮ್ಮ ವಿರೋಧಕ್ಕೆ ಇರಬೇಕು. ಸೌದಿ ಅರೇಬಿಯಾ ಏನ್ ಮಾಡಿದೆ ಗೊತ್ತಾ? ಯಾವಾಗ ನಮ್ಗೆ ತಂಟೆ ಮಾಡ್ತಿದೆ ಅಂತ ಗೊತ್ತಾಯ್ತೋ ಪಾಕಿಸ್ತಾನಕ್ಕೆ ಹೇಳ್ತು, ನಾನು $1 ಬಿಲಿಯನ್ ಕೊಟ್ಟಿದ್ನಲ್ಲ, ಟೈಮ್ ಮೀರ್ತು, ವಾಪಸ್ ಕೊಡ್ಬೇಡಿ. ದುಡ್ಡಿಲ್ಲ ಪಾಕಿಸ್ತಾನದ ಹತ್ರ. ಹೋಗಿ ಚೈನಾದ ಮುಂದೆ ಭಿಕ್ಷಾ ಪಾತ್ರ ಇಟ್ಕೊಂಡು ನಿಂತ್ಕೊಂಡಿದೆ. ಬಹಳ ವಿಚಿತ್ರ ಏನು ಅಂದ್ರೆ, ಮೊನ್ನೆ ಯಾವುದೋ ದೇಶದ ಪ್ರಧಾನಮಂತ್ರಿ, ನೆನಪಾಗ್ತಿಲ್ಲ, ಈ ಪಾಕಿಸ್ತಾನದ ಒಬ್ಬ ವ್ಯಕ್ತಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಒಂದು ಬೌಲ್ ಇಟ್ಕೊಳ್ಳಿ ಅಂತ. ಯಾರೋ ಹಾಕಿದ್ರು, ಕರೆಕ್ಟಾಗಿ ಬೇಡ್ಲಿಕ್ಕೆ ಏನ್ ಬೇಕೋ ಅದನ್ನೇ ಕೊಟ್ಟಿದ್ದಾರೆ ಅವರಿಗೆ. ದುಡ್ಡಿರ್ಲಿಲ್ಲ ಅವ್ರ ಹತ್ರ, ಅದನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಎಲ್ಲಿಂದನೋ ತಂದು ಕೊಟ್ಟ ಮೇಲೆ ಸೌದಿ ಅರೇಬಿಯಾ ನೆನಪಿಸುತ್ತೆ, $1 ಬಿಲಿಯನ್ ಟೈಮ್ ಮುಗಿದಿತ್ತು, ಅದಕ್ಕೋಸ್ಕರ ಈಗ ಕೇಳಿದ್ದೀನಿ, $1 ಬಿಲಿಯನ್ ಇನ್ 2 ತಿಂಗಳ ನಂತರ ಮುಗಿಯುತ್ತೆ, ಅದನ್ನ ತಯಾರಿ ಮಾಡಿಕೊಡಿ ಅಂತ. ಆದ್ರೆ ನಮ್ಮ ಜೊತೆ ಹೆಂಗಿದೆ? ಅದು ಹೇಳುತ್ತೆ, ಭಾರತ ಅನ್ನೋ ರಾಷ್ಟ್ರದ ಪರಂಪರೆಯ ವಿಶಿಷ್ಟವಾಗಿರುವಂಥದ್ದು. ಈ ದೇಶದೊಂದಿಗೆ ಕಿತ್ತಾಟ ಮಾಡ್ಲಿಕ್ಕೆ ನಮ್ಮ ಮನಸ್ಸಿಲ್ಲ ಅಂತ ಜಗತ್ತಿನ ರಾಷ್ಟ್ರಗಳು ಹೇಳ್ತಾವಲ್ಲ. ಏನ್ ಪರಂಪರೆಯ ವಾರಸುದಾರ ನಾವಿವತ್ತು. ನಾವು ಆರ್ಡಿನರಿ ಜನ ಅಲ್ಲ, ಎಂಥ ಪರಂಪರೆಗೆ ಸೇರಿದವರು. ವಿವೇಕಾನಂದ ಹೇಳ್ತಾರೆ ಅಮೆರಿಕದ ವೇದಿಕೆ ಮೇಲೆ ನಿಂತ್ಕೊಂಡು, ಐ ಆಮ್ ನಾಟ್ ಪ್ರೌಡ್ ಬಿಕಾಸ್ ಆಫ್ ಮೀ ಬಟ್ ಬಿಕಾಸ್ ಆಫ್ ಮೈ ಆನ್ಸೆಸ್ಟರ್ಸ್. ನಾನು ತುಂಬಾ ಹೆಮ್ಮೆ ಪಡ್ತಾ ಇರೋದು ನನಗೆ ನನ್ನ ಒಳಗಿರುವಂತ ಈ ಗರ್ವ ಅಹಂಕಾರ ಅಂತ ಏನ್ ತಿಳ್ಕೊಂಡಿದ್ದೀರಲ್ಲ, ಅದು ನನ್ನ ಕಾರಣಕ್ಕೆ ಬಂದಿರೋದಲ್ಲ, ನನ್ನ ಪೂರ್ವಜರು ಯಾರು ಅನ್ನೋ ಕಾರಣಕ್ಕೋಸ್ಕರ ಬಂದಿರುವಂಥದ್ದು. ಹೆಮ್ಮೆ ಪಡಬೇಕಾಗಿರೋದೇ ನಾನು ಅಂತ. ಹೌದಲ್ವೇ? ಎಂಥ ಪರಂಪರೆಯ ವಾರಸುದಾರರು ನಾವು, ಎಂಥ ಸಂಸ್ಕೃತಿಯ ವಾರಸುದಾರರು ನಾವು. ಈ ಸಂಸ್ಕೃತಿಯ ವಾರಸಿಕೆಯನ್ನ ಇಟ್ಕೊಂಡು ಹೊಸ ಭಾರತವನ್ನು ಕಟ್ಟಲಿಕ್ಕೆ ಮುಂದೆ ಬರಬೇಕಾದಂತ ಅಗತ್ಯ ಇದೆಯಲ್ಲ, ಹಾಗೆ ಮುಂದೆ ಬರಲಿಕ್ಕೆ ಅಂತಾನೆ ಎಲ್ಲ ಪ್ರಯತ್ನಗಳು. ನನ್ಗನ್ಸುತ್ತೆ ಅಂದಿದ್ದಾರೆ ತುಂಬಾ ಜನ ಸೊಲ್ಯೂಷನ್ ಇದೆ, ಆದರೆ ವಿವೇಕಾನಂದರು ಮಾತ್ರ ತಾರುಣ್ಯಕ್ಕೆ ಕೊಡಬಹುದಾಗಿರುವಂತ ಒಂದು ಸೂಕ್ತವಾದ ದಿಕ್ಸೂಚಿ ಇದೆಯಲ್ಲ, ಬಹುಶಃ ಇನ್ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವೆಲ್ಲರೂ ಇವತ್ತು ಆ ದೃಷ್ಟಿಯಿಂದ ಮಾಲೆ ಧರಿಸಲಿಕ್ಕೆ ಸಿದ್ಧವಾಗಿದ್ದೀವಿ. ಸ್ವಾಮೀಜಿ ನಮ್ಗೆಲ್ರಿಗೂ ಮಾಲೆ ಹಾಕ್ತಾರೆ. ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ, ನೀವು ಬರ್ತಾ ಈ ಕಡೆ ಬನ್ನಿ, ವಿವೇಕಾನಂದರಿಗೆ ನಮಸ್ಕಾರ ಮಾಡಿ, ಸ್ವಾಮೀಜಿ ನಿಮ್ಮ ಕುತ್ತಿಗೆಗೆ ಮಾಲೆ ಹಾಕ್ತಾರೆ, ಅನಂತರ ಕೃಷ್ಣನಿಗೆ ನಮಸ್ಕಾರ ಮಾಡ್ಕೊಂಡು ಹೊರಡಿ. ಇಬ್ರು ಮಹಾಪುರುಷರಿಗೆ ನಮಸ್ಕಾರ ಮಾಡಿದಂತಾಗತ್ತೆ. ಹಾಗೆ ಇಲ್ಲಿ ಹೋಗುವಾಗ ಒಂದು ಸಂಕಲ್ಪ ಮಾಡಿ, ನನ್ನ ಬದುಕು ರಾಷ್ಟ್ರಾರ್ಪಣವಾಗುತ್ತೆ. ರಾಷ್ಟ್ರಾರ್ಪಣವಾಗುತ್ತೆ ಅಂತಂದ್ರೆ ನೀವು ಮನೆಯನ್ನೆಲ್ಲ ಬಿಟ್ಬಿಡ್ಬೇಕು ಅಂತಲ್ಲ, ಆದರೆ ಬದುಕಿನ ಬಹುಪಾಲು ಸಮಯವನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತೀನಿ. ಈ ದೇಶದ ಕಣ್ಣೀರಿಡ್ತಾ ಇರುವಂತ ಜನರ ಜೊತೆಗೆ ನಿಂತ್ಕೊಳ್ತೀನಿ. ಈ ದೇಶದ ಕೊಳಕನ್ನು ಸ್ವಚ್ಛ ಮಾಡಲಿಕ್ಕೆ ನನ್ನ ಬದುಕನ್ನು ಕೊಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಲಿಕ್ಕೆ ನೀವು ನಿಶ್ಚಯ ಮಾಡಿದರೆ ಒಂದು ಅದ್ಭುತವಾದ ಶಕ್ತಿ ನಿಮ್ಮದಾಗುತ್ತೆ ಅಂತ ನಾನು ಅತ್ಯಂತ ಕಳಕಳಿಯಿಂದ ಭಾವಿಸ್ತೀನಿ. ಆದ್ರೆ ಈ ಮಾಲೆ ಯಾರ್ಯಾರು ಹಾಕ್ತಾರೋ ಅಲ್ಲೊಂದು ತಟ್ಟೆ ಇಟ್ಟಿರ್ಲಾಗತ್ತೆ, $10 ಹಾಕ್ಬಿಟ್ಟು ಹೋಗ್ಬೇಕು. ಮಾಲೆಯ ಅದು ಮಾಲೆಗೆ ಅಂತ ಸುಮ್ಮನೆ ಯಾರು ತಗೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿರೋದಷ್ಟೇ. ಹಂಗೆ ಹಾಕಿ
ಗೌರವದಿಂದ ಒಂದು ಪ್ರಣಾಮ ಮಾಡಿ ಹೋಗಿ ವಿವೇಕಾನಂದರ ಮುಂದೆ ಒಂದು ಸಂಕಲ್ಪ ಮಾಡಿ ನನ್ನ ಬದುಕನ್ನು ಇದಕ್ಕೋಸ್ಕರ ಕೊಡ್ತೀನಿ ಅಂತ ನಾವೆಲ್ಲರೂ ನಿಶ್ಚಯ ಮಾಡೋಣ. ಅದಕ್ಕೆ ತಕ್ಕಂತೆ ಬದುಕೋ ಪ್ರಯತ್ನ ಮಾಡೋಣ. ಜನವರಿ 12ಕ್ಕೆ ವಿವೇಕಾನಂದರ ಜಯಂತಿಗೆ ಮಾಲೆ ವಿಸರ್ಜನೆ ಮಾಡಿದ್ದೀನಿ ಅಂತ ಭಾವಿಸಿ, ಆದರೆ ವಿವೇಕಾನಂದರ ಆ ಲಾಕೆಟ್ ಏನಿದೆ ಕುತ್ತಿಗೆಯಲ್ಲೇ ಇರಲಿ. ಯಾವತ್ತಾವತ್ತು ಜೀವನದಲ್ಲಿ ಸೋತು ಹೋಗಿದ್ದೀವಿ ಅಂತ ಅನ್ಸುತ್ತೋ ಒಂದ್ಸಲ ವಿವೇಕಾನಂದ ನೋಡಿ. ಅಂತರಾತ್ಮ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಕೈ ಹಿಂಗೆ ತೋರಿಸ್ತೀವಲ್ಲ, ನನ್ನ ಅಂತರಾತ್ಮ ಎಲ್ಲಿದೆ, ನನ್ನ ಅಂತರಂಗದೊಳಗೆ ಏನಿದೆ ಅಂತ ಕೇಳಿದ್ರೆ ವಿವೇಕಾನಂದರಿದ್ದಾರೆ ಅಂತ ತೋರಿಸಬಲ್ಲಷ್ಟು ಸಾಮರ್ಥ್ಯ ನಮಗೇನಾದರೂ ಬಂತು ಅಂತಂದ್ರೆ ನಮ್ಮ ಬದುಕು ಸುಂದರವಾಗಿ ರೂಪುಗೊಳ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ಥರದೊಂದು ಬದುಕು ನಮ್ದೆಲ್ಲರದು ರೂಪುಗೊಳ್ಳಲಿ ಅಂತಲೇ ನಾನು ಪ್ರೀತಿಯಿಂದ ಕೇಳ್ಕೊಳ್ಳೋದು. ಇವತ್ತು ಗೀತಾ ಜಯಂತಿಯೂ ಆಗಿದ್ದರಿಂದ ಆ ಗೀತೆ ಜೊತೆಗೆ ನಮಗೆ ವಿವೇಕಾನಂದರು ಬೋಧಿಸಿದ ವೀರಗೀತೆ ಇವೆರಡೂ ಕೂಡ ನಮ್ಮ ಬದುಕನ್ನು ರೂಪಿಸಲಿ ಅಂತ ಪ್ರೀತಿಪೂರ್ವಕವಾಗಿ ಆಶಿಸ್ತಾ ತನ್ಮಯತೆಯಿಂದ ಆಲಿಸಿದ ನಿಮ್ಗೆಲ್ರಿಗೂ ನಾನು ಆದರಪೂರ್ವಕವಾಗಿ ವಂದಿಸ್ತೀನಿ. ವಿವೇಕ ಮಾಲೆಯ ದಾರಿಯನ್ನ ಯಾರ್ಯಾರು ವಿವೇಕ ಮಾಲೆ ಧರಿಸ್ಲಿಕ್ಕಿದ್ದೀರೋ ಎಲ್ಲರೂ ಎದ್ದೋಗ್ಬೇಕಾದ ಅಗತ್ಯ ಇಲ್ಲ. ಒಂದ್ಸಲ ನೋಡಿ, ತರುಣರ ಬಗ್ಗೆ ಹಗಲು ರಾತ್ರಿ ಕೂತಾಗ ಬೈತಾನೆ ಇರ್ತೀವಿ. ಅವ್ರು ಹಾಳಾಗಿ ಹೋಗಿದ್ದಾರೆ, ಏನೂ ಮಾಡಲ್ಲ, ಅವರು ಟಿವಿ ಮುಂದೆ ಕೂತಿರ್ತಾರೆ, ಮೊಬೈಲ್ ಮುಂದೆ ಕೂತಿರ್ತಾರೆ, ಕೆಲಸ ಮಾಡಲ್ಲ ಅಂತ. ಆದರೆ ಇಲ್ಲೊಂದು ತರುಣರ ಪಂಗಡ ಇದೆ. ಅವ್ರು ಇವತ್ ಮಾಲೆ ಧರಿಸಿದ್ರೆ ಜನವರಿ 12ರವರೆಗೂ ಬೆಳಗ್ಗೆ 5:05ವರೆಗೆ ಎದ್ದು ದೇಹವನ್ನ ದಂಡಿಸ್ತಾ ಎಕ್ಸರ್ಸೈಸ್ ಮಾಡ್ತಾ ವಿವೇಕಾನಂದರ ಚಿಂತನೆಗಳಿಗೆ ತಮ್ಮನ್ನು ತಾವು ತೆರೆಕೊಳ್ಳುವಂತ ಅಪರೂಪದ ದೃಶ್ಯ ನೋಡ್ಲಿಕ್ಕೆ ಸಿಗತ್ತಲ್ಲ, ಇವತ್ತು ಕಣ್ ತುಂಬಿಕೊಳ್ಳೋಣ. ನನ್ನ ದೇಶದಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಇರೋದೇ ಅದು. ನಮ್ಗೆಲ್ರಿಗೂ ಭರವಸೆ ಕಳೆದೋಗಿದೆ. ನೀವು ಸುಮ್ಮನೆ ಕೇಳಿ ನೋಡಿ ಯಾರನ್ನಾದ್ರು, ಇವತ್ತಿನ ಟೀಚರ್ಸ್ ಹೆಂಗಿದ್ದಾರೆ, ಅಯ್ಯಪ್ಪ ಟೀಚರ್ ಸುದ್ದಿನೇ ತೆಗಿಬೇಡಿ ಅಂತ. ನೀವು ಕೇಳಿ ಯುವಕರು ಹೆಂಗಿದ್ದಾರೆ, ಅಯ್ಯಪ್ಪ ಎಲ್ಲರೂ ಹಾಳಾಗೋಗಿದ್ದಾರೆ. ನೀವು ಕೇಳಿ ವಯಸ್ಸಾದವ್ರು ಹೆಂಗಿದ್ದಾರೆ, ಏನು ಒಳ್ಳೆ ಮಾತು ಹೇಳ್ತಾರೆ ಅನ್ಕೊಂಡಿದ್ದೀರಾ? ಅಯ್ಯೋ ಸೀರಿಯಲ್ ಮುಂದೆ ಕೂತ್ ಬಿಟ್ರೆ ಅಕ್ಕಪಕ್ಕದಲ್ಲಿ ಏನಾಗಿದೆ ಅನ್ನೋ ಟೆನ್ಷನ್ನೂ ಇಲ್ಲ ಸರ್ ಅವರಿಗೆ ಅಂತ. ಪ್ರತಿಯೊಬ್ಬರ ಮೇಲೂ ಭರವಸೆ ಕಳ್ಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲಾದ್ರೂ ಒಂದು ಭರವಸೆಯ ಕಿರಣ ಸಿಗುತ್ತೆ ಅಂತಂದಾಗ ಅದು ನೋಡ್ತಾ ಮನಸ್ಸಿಗೆ ತಂಪೆರೆದುಕೊಂಡು ಹೇಳ್ಕೋಬೇಕು, ವಾ ನನ್ನ ದೇಶದ ಭವಿಷ್ಯ ಉತ್ತಮವಾಗಿದೆ, ಶ್ರೇಷ್ಠವಾಗಿರುವ ಭಾರತ ನಿರ್ಮಾಣವಾಗುತ್ತೆ ಎನ್ನುವಂತ ಆ ಭವಿಷ್ಯದ ಕಲ್ಪನೆಯನ್ನು ನಾವೆಲ್ಲರೂ ಮನಸ್ಸಿನಲ್ಲಿ ತಂದುಕೊಳ್ಳೋಣ ಅಂತ ಪ್ರೀತಿಪೂರ್ವಕವಾಗಿ ಆಶಿಸಿ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಚರಣಗಳಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್. ಇಲ್ಲಿವರೆಗೆ ಸುದೀರ್ಘವಾಗಿ ಭಾರತ ಮಾತೆಗೆ ಸಮರ್ಪಣೆಯನ್ನ ತಮ್ಮ ಮಾತುಗಳ ಜೊತೆಗೆ ನಿಮ್ಮ ಮುಖಾಂತರ ನಮ್ಮ ಸೂರ್ಯ ಶ್ರೀ ಚಕ್ರವರ್ತಿ ಸುಲಭೆಲೆ ಸರ್ ಅವರು ಎಂತೆಂಥ ಗುಡುಗು ಮಿಂಚುಗಳ ಜೊತೆಗೆ ನಮ್ಮನ್ನೆಲ್ಲ ಪುಲಕಿತರನ್ನಾಗಿ ಮಾಡಿದರೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ದಯವಿಟ್ಟು ಯಾರು ಎದ್ದೇಳಬಾರದು. ಕಾರ್ಯಕ್ರಮದ ಕೊನೆಗೆ ಎಲ್ಲರೂ ಪ್ರಸಾದ ಊಟ ಮುಗಿಸ್ಕೊಂಡೇ ಹೋಗ್ಬೇಕಾಗುತ್ತೆ. ಈಗ ವಿವೇಕ ಮಾಲಾ ಧಾರಣೆ ನಡೀತದೆ. ಆ ಭಾಗದಲ್ಲಿ ಬರ್ತಾ ವಿವೇಕಾನಂದರಿಗೆ ಪಡಮ